ತಮ್ಮ ಪರಿಚಯವಾಗಿಲ್ಲ. ತಾವು ಯಾರು? ನಾನು ಶತ್ರುಗಳಿಗೆ ಶತ್ರು, ಮಿತ್ರರಿಗೆ ಮಿತ್ರ. ನನ್ನನ್ನ ಕೆಣಕದವರ ಪಾಲಿಗೆ ನಾನು ಯಮಪುತ್ರ. ನನ್ನನ್ನೇಕೆ ತೊಡೆದು ನಿಲ್ಲಿಸಿದ್ರಿ? ನನ್ನ ಅವಶ್ಯಕತೆ ನಿಮಗಿದೆ ಅಂತ ಹೇಳಿ ನನಗೆ ಗೊತ್ತಾಯ್ತು, ಅದಕ್ಕಾಗಿ ನಿಮ್ಮನ್ನ ತಡೆದು ನಿಲ್ಲಿಸಿದೆ. ನಿನ್ನ ಅವಶ್ಯಕತೆ ನನಗಿದೆ. ಯಾಕೆ? ಅದೆಲ್ಲ ನನ್ನ ಬಾಯಿಂದಲೇ ಕೇಳ್ಬೇಕಂತಿದ್ದೀರಾ? ನೋಡಿ ಶ್ರೀಮಂತ್ರೆ, ಒಂದು ಭಿಕಾರಿ ಹೆಣ್ಣಿನ ಸಲುವಾಗಿ ಮನೆ ಬಿಟ್ಟು ಹೋದ ನಿಮ್ಮ ಮಗ ವಾಪಸ್ ನಿಮ್ಮ ಮನೆಗೆ ಬರಬೇಕಾದ್ರೆ ಅದಕ್ಕೆ ನನ್ನ ಅವಶ್ಯಕತೆ ಇದೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಯಾಕೆ ತಿಳಿತು ಅಂದ್ರೆ, ನಿಮ್ಮ ಸೊಸೆಗೆ ಆ ಭಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿಗೆ ಹೋದ ಗಂಡು ನಾನು, ಆದ್ರೆ ತಾಳಿ ಕಟ್ಟಿದವನು ನಿಮ್ಮ ಮಗ. ಅಂದ್ರೆ 25,000 ರೂಪಾಯಿ ವರದಕ್ಷಿಣೆ ಸಲುವಾಗಿ ಆ ಹೆಣ್ಣನ್ನು ತಿರಸ್ಕರಿಸಿದ ಗಂಡು ನೀನೇ ಏನು? ಸರಿ, ಹಾಗಾದ್ರೆ ನನ್ನ ಮಗ ನನ್ನ ಮನೆ ಸೇರಬೇಕಾದ್ರೆ ನಾನೇನು ಮಾಡಬೇಕು? ಹಣ ಖರ್ಚು ಮಾಡಬೇಕು. ಎಷ್ಟು? ಲಕ್ಷ. 1 ಲಕ್ಷ? ಕೇವಲ 10,000 ರೂಪಾಯಿ ಕೊಟ್ಟರೆ ಕೊಲೆ ಮಾಡಿ ಕೊಲೆ ಕರೆಯಬೇಕಾದ್ರೆ ನನ್ನ ಮಗ ನನ್ನ ಮನೆ ಸೇರಬೇಕಾದ್ರೆ ನಿನಗೆ 1 ಲಕ್ಷನ? ನಿಜ ಶ್ರೀಮಂತರೇ, ನಿಜ. 1,000. ಕೇವಲ 500 ರೂಪಾಯಿ ಕೊಟ್ರೆ ಮರ್ಡರ್ ಮಾಡುವಂತ ಜೀವಿಗಳು ನಮ್ಮಲ್ಲಿ ಇದ್ದಾರೆ. ಆದ್ರೆ ಈ ಕಾರ್ತಿಕ್ ಅಂತ ಕಚಡ ಗ್ಯಾಂಗ್ ನಲ್ಲಿ ಸೇರಿದವನಲ್ಲ. ನನ್ನದೇನಿದ್ರು ಲಕ್ಷದ ವ್ಯವಹಾರ. ಲಕ್ಷ ಕೈಗೆ ಸೇರಿದ್ರೆ ನಾನಿಟ್ಟಿರುವ ಲಕ್ಷ ಸಕ್ಸಸ್ ಆಗೋದು. ಅದು ಅಲ್ಲದೆ ನಿಮ್ಮ ಮಗನ ಬೆಲೆ ಅಂತೂ ಲಕ್ಷಕ್ಕಿಂತ ಕಡಿಮೆ ಏನಿಲ್ವಲ್ಲ. ನಿಮ್ಮ ಮಗ ನಿಮ್ಮ ಮನೆ ಸೇರಿದ್ರೆ ಅಂತ ಲಕ್ಷ ಎಷ್ಟೋ ಗಳಿಸಬಹುದು. ಸರಿ, ಇದು ತೆಗೆದುಕೋ. 1 ಲಕ್ಷದ ಚೆಕ್ ಇದೆ. ಆ ಭಿಕಾರಿ ಹೆಣ್ಣನ್ನು ಹೇಗಾದರೂ ಮಾಡಿ ಮುಗಿಸಿ ನನ್ನ ಮಗ ನನ್ನ ಮನೆ ಸೇರುವ ಹಾಗೆ ಮಾಡಬೇಕು. ಅವಳನ್ನ ಮುಗಿಸುವುದು ಅದು ನನಗೆ ಸೇರಿತು. ಆದ್ರೆ ಇನ್ನೊಂದು ತಿಂಗಳ ಒಳಗಾಗಿ ನಿಮ್ಮ ಮಗ ನಿಮ್ಮ ಮನೆಗೆ ಸೇರ್ತಾನೆ. ಸರಿ, ಹಾಗಾದ್ರೆ ನಾನಿನ್ನು ಬರುತ್ತೀನಿ. ಆದ್ರೆ ಈ ವಿಷಯ ಮಾತ್ರ ನನ್ನ ನಿನ್ನಲ್ಲಿಯೇ ಗುಟ್ಟಾಗಿ ಇರಬೇಕು, ತಿಳಿಯುತ್ತೆ? ಆ ವಿಚಾರ ನೀವು ಬಿಟ್ಟುಬಿಡಿ. ಆಯ್ತು, ನಾನಿನ್ನು ಬರ್ತೇನೆ. ನೀನು ಕೇವಲ ಒಂದು ನಿಮಿಷದಲ್ಲಿ ಲಕ್ಷಾಧೀಶನಾಗಿ ಬಿಟ್ಟಿಯ. ಸದ್ಯ ನನ್ನ ಮುಂದಿನ ಲಕ್ಷ್ಯ ಪೂಜಾ. ರಘುಪತಿ ರಾಯರ ತಲೆ ಕಡಿಸಿ ಅಮಿತ್ ಹಾಗೂ ಪೂಜಾಳನ್ನ ಬೇರ್ಪಡಿಸುವ ಪ್ಲಾನ್ ನಡೆಸ್ತಾ ಇದೆಯಾ? ಆದ್ರೆ ಈ ಪರೀಕ್ಷೆ ಬದುಕಿರುವವರೆಗೂ ಅದು ಮಾತ್ರ ನಿನ್ನಿಂದ ಸಾಧ್ಯವಿಲ್ಲ. ಆದಷ್ಟು ಬೇಗ ಈ ವಿಷಯನ ಅಮಿತ್ಗೆ ತಿಳಿಸಿ ಎಚ್ಚರಿಸಬೇಕು. ಹೇಗಿದ್ಯಾ ಹೇಮಂತ್? ಚೆನ್ನಾಗಿದ್ದೀನಿ ಹೇಮಂತ್. ಅಂದಹಾಗೆ ಪೂಜಾ ಮತ್ತು ಅಮಿತ್ ಹೇಗಿದ್ದಾರೆ? ಅವರೆಲ್ಲ ಕ್ಷೇಮವಾಗಿದ್ದಾರೆ, ಏನೂ ಕಾಳಜಿ ಮಾಡಬೇಕಾಗಿಲ್ಲ. ಇಲ್ಲ ಹೇಮಂತ್, ಕಾಳಜಿ ಮಾಡುವಂತ ಪರಿಸ್ಥಿತಿನೇ ಬಂದದಾಗಿದೆ. ಆ ನೀಚ ಕಾರ್ತಿಕ್ ಅಮಿತ್ನ ತಂದೆಯವರ ತಲೆ ಕೆಡಿಸಿ ಪೂಜಾ ಹಾಗೂ ಅಮಿತ್ನ ಬೇರೆಪಡಿಸುವ ಪ್ಲಾನ್ ನಡೆಸ್ತಾ ಇದೆ. ಏನು? ಕಾರ್ತಿಕ್ ಅಮಿತ್ ಹಾಗೂ ಪೂಜಾರನ್ನು ಬೇರೆಪಡಿಸಲಿಕ್ಕೆ ಪ್ರಯತ್ನಿಸುತ್ತಿದ್ದಾನೆ? ಹೌದು ಹೇಮಂತ್, ಇದೀಗ ಕಾರ್ತಿಕ್ ಹಾಗೂ ಅಮಿತ್ನ ತಂದೆ ಈ ವಿಷಯವಾಗಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಆ ಕೆಲಸಕ್ಕಾಗಿ ಅಮಿತ್ನ ತಂದೆಯವರು ಕಾರ್ತಿಕನಿಗೆ 1 ಲಕ್ಷದ ಚೆಕ್ ಸಹ ನೀಡಿದ್ದಾರೆ. ಈ ವಿಷಯ ತಿಳಿಸ್ಲಿಕ್ಕೆ ನಾವು ಬರ್ಬೇಕಂತ ಮಾಡಿದ್ದೆ, ಅಷ್ಟರಲ್ಲಿ ನೀರೇ ಬಂದ್ಬಿಟ್ಟಿದೆ. ಡೋಂಟ್ ವರಿ ಪರೇಶ್, ಅವರು 1000 ಪ್ಲಾನ್ ನಡೆಸಿದ್ರು. ಅಮಿತ್ ಹಾಗೂ ಪೂಜಾಳನ್ನು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಬಾಸ್ಟರ್ ಕಾರ್ತಿಕ್ ಪ್ಲಾನ್ ನಡೆಸುವ ಮೊದಲೇ ಅವನಿಗೊಂದು ಗತಿ ಕಾಣಿಸ್ಲಿಲ್ಲ. ನಾನು ಹೇಮಂತ್ನೇ ಅಲ್ಲ. ನಡೆ ಪರೇಶ್. ಶ್ರೀಮಂತರು ನಮಸ್ಕಾರ. ಅಯ್ಯೋ ಅಯ್ಯೋ, ನಾ ಸತ್ಯಾನಾಶ ಆಯ್ತು.
ಯಾಕ್ರಿ ಏನಾದ್ರಿ ಅಲ್ರಿ ಮೊನ್ನೆ ಒಂದು ಹುಡುಗಿ ತೋರಿಸಿದ್ರಿ ನೀವೇ ಮುಂದೆ ನಿಂತು ಮದ್ವೆನೂ ಮಾಡ್ಸಿದ್ರಿ ರಾತ್ರಿ ಮನೆಗೆ ಹೋಗಿ ರಾತ್ರಿ ರಾತ್ರಿನೂ ಮುಗಿಸಿದ್ರಿ ಮುಗಿಸ್ಬಿಟ್ರ ಚಲೋ ಆಯ್ತು ಬಿಡ ಅಷ್ಟು ತನಕ ಹುಡುಗಿ ಮುಖನೇ ತೋರಿಸಲಾಗಿದ್ರ ಬೆಳಗ್ಗೆ ಎದ್ದ ತಕ್ಷಣ ಮುಖ ನೋಡ್ತೇನೆ ಆಕಿ ದೆವ್ವಾನೋ ಭೂತಾನೋ ಪಿಶಾಚಿನೋ ಒಂದು ಗೊತ್ತಾಗ್ಲಿಲ್ಲ ನೋಡ್ರಿ ಅಯ್ಯೋ 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 ಹಿಂಗಾಯ್ತೇನ್ರಿ ಹಂಗ ಇದ್ರಾಗ ನನ್ಗೇನ್ ತಪ್ಪಿಲ್ಲ ಬಿಡ್ರಿ ಬಿಟ್ಟು ಹೆದರಿ ಓಡಿ ಬಂದ ನೋಡ್ರಿ ಯಾರ್ರಿ ನನ್ಗೇನ್ ತಪ್ಪಿಲ್ಲ ಬಿಡ್ರಿ ಇದು ಯಾಕಂತ ಹೇಳಿದ್ರೆ ಅಲ್ಲ ಹೆಣ್ಣಿನ ಕಣಿಯವರು ತೋರ್ಸ್ಬೇಕಾದ್ರೆ ಹೆಣ್ಣೊಂದ್ ಒಂದ್ ಹೆಣ್ಣಂಗ್ ತೋರ್ಸಿರ್ಬೇಕು ಮದುವೆ ಮಾಡ್ಕೊಡ್ಬೇಕಾದ್ರೆ ಮತ್ತೊಂದ್ ಬೇರೆ ಹೆಣ್ಣಿನ ಜೊತೆ ಮದುವೆ ಮಾಡ್ಕೊಡ್ಬೇಕು ನೋಡ್ರಿ ಶ್ರೀಮಂತ್ರೆ ಏನು ಕಾಳಜಿ ಮಾಡ್ಕೊಡ್ಬೇಡಿ ಒಂದ್ ಒಳ್ಳೆ ಹೆಣ್ಣು ಆಕೆ ಹೆಣ್ಣಿಗೆ ಸೋಡಾ ಚಟ್ನಿ ಕೊಟ್ಬಿಡಿ ನೀವು ಆಯ್ತಾಯ್ತು ಕೊಟ್ಬಿಡಿ ಮುಂದಿನ ಒಂದ್ ಒಳ್ಳೆ ಹೆಣ್ಣನ್ನು ತಂದು ನಾನು ಮದುವೆ ಮಾಡ್ಸೋದು ಜವಾಬ್ದಾರಿ ಅಯ್ಯೋ ಬ್ಯಾಡ್ರಿ ಬೇಡ ಯಾಕ ಇಷ್ಟಕ್ಕೆ ಸಾಕು ಈ ನಿಮ್ಮ ಸವಾಸ ಹುಡುಗಿನೂ ಬೇಡ ಮದುವೆನೂ ಬೇಡ ನಾನಿನ್ನು ಬರ್ತೇನೆ ಅಯ್ಯೋ ಶ್ರೀಮಂತ ಹೋಗಿ ಬಿಟ್ರಲ್ಲಪ್ಪ ಇವ್ರು ಏನ್ ಮಾಡ್ಬೇಕಾಯ್ತು ಈಗ ಎಲ್ಲ ಹೋಗ್ಬಿಟ್ರಲ್ಲ ಇವರು ಅಪ್ಪಯ್ಯ ಮೊನ್ನೆ ಹೆಣ್ಣು ನೋಡಕ್ ಹೋಗಿದ್ನಲ್ಲ ಅಪ್ಪಯ್ಯ ಹೆಣ್ಣು ಸಿಗ್ತಾನಪ್ಪಯ್ಯ ಇಲ್ಲ ಕಣ್ಣ ಮಗ ಅಯ್ಯ ಸುಮಾರು 120 ಹೆಣ್ಣು ನೋಡ್ ಬಂದೆ ಒಂದೂ ಪಸಂದ್ ಆಗಿಲ್ಲ ಒಬ್ಳಿಗೆ ಒಂದಿಲ್ಲ ಇನ್ನೊಬ್ರಿಗೆ ಇನ್ನೊಂದಿಲ್ಲ ಮತ್ತೊಬ್ರಿಗೆ ಮತ್ತೊಂದಿಲ್ಲ ಅಲ್ಲ ಮಗ ಯಾರೋ ಹೇಳಿದ್ರು ಆ ಪಟ್ಟೆಗಾರ ಓಣಿಯವ್ರಿಗೆ ಉತ್ಮಲ್ಲಿ ಅನ್ನೋ ಹುಡುಗಿ ಬಾಳ್ ಚಂದ ಅದಾಳ ಕುಳ್ಗದಾಳ ಬೆಳ್ಗದಾಳ ದುಂಡ್ಗದಾಳ ಅಂತ ನಾ ಹೋಗಿ ಆಕಿನೂ ನೋಡ್ಕೊಂಡು ಬರ್ಬೇಕಾಯ್ತು ಅಯ್ಯಯ್ಯಪ್ಪ ಈ ಹಾಲ್ಕಾರ ನನ್ ಮಗ ನಮ್ಮ ಅಪ್ಪ ನಿಧಾನವಾಗಿ ನನ್ ಮಾಲಿನ ತಳಕ ಕೈ ಹಾಕ್ಬಿಟ್ನಲ್ಲಪ್ಪ ಹೆಂಗಾರ ಮಾಡಿ ಈ ಹತ್ತಿನ ಕಣ್ಣಿಂದ ನನ್ ಕೋಟ್ ಮಾಲಿನ ರಕ್ಷಿಸ್ಬೇಕು ಅಪ್ಪಯ್ಯ ಏನ್ ಕಣ್ಣ ಮಗ ಏನು ಆಕಿ ಬೇಡಪ್ಪಯ್ಯ ಯಾಕೋ ಯಾಕಂದ್ರ ಆಕಿ 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 ಡುಮ್ಮಿ ಅದಾಳ ಡುಮ್ಮಿ ಅದಾಳ ಅಯ್ಯೋ ಮಗ ಡುಮ್ಮಿ ಆದ್ರೆ ಬಾಳ ಚಲೋ ಆಯ್ತ್ರ ಡುಮ್ಮಿ ಆದ್ರೆ ನಿನ್ ಮಮ್ಮಿ ಆಗಕ್ಕೆ ನಡ್ಡಿಲ್ಲಲ್ಲ ಮಗ ನೋಡು ಡುಮ್ಮಿ ಆದ್ರೆ ಮಮ್ಮಿನ ಡುಮ್ಮಿ ಆದ್ರೆ ನಾವು ರೊಕ್ಕನೂ ಉಳಿಸ್ಬೇಕು ಯಾಕೆ ಹೇಳು ಅದ ಹೆಂಗಪ್ಪಯ್ಯ ಯಾಂಗ ಅಂದ್ರೆ ಆಕಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಆ ಬಾಲಕೃಷ್ಣ ಆಗಲಿ ಮತ್ತಾರು ಮಹೇಶ್ ಆಗ್ಲಿ ಬಾಳು ಆಗ್ಲಿ ಯಾರು ಆಕೆಗೆ ರಿಕ್ಷಾ ಮೇಲೆ ಹಬ್ಸ್ಕೊಳ್ಳುವಂಗಿಲ್ಲ ಯಾಕಂದ್ರೆ ಡುಮ್ಮಿ ರಿಕ್ಷಾ ಮೇಲೆ ಹಬ್ಬುವಂಗೂ ಇಲ್ಲ ಇಲ್ಲಿಂದ ಹಬ್ಬುವಾಡದಿಂದ ಕಾರವಾರ ನಡ್ದೆ ಹೋಗ್ಬೇಕು ನಡ್ದೆ ಬರ್ಬೇಕು ಅಂದ ಮ್ಯಾಲೆ ಹೆಂಗೈತಿ ಖರ್ಚು ಉಳಿತೆ ನಾನು ರೊಕ್ಕನೂ ಉಳ್ಸಂಗಾಗಿಲ್ಲ ಮಗ ಅಷ್ಟೇ ಅಲ್ಲ ಅಪ್ಪಯ್ಯ ಮತ್ತಷ್ಟು ಆಕೆ ಮೂಕಿ ಅದಾಳ ಮತ್ತೆ ಚಲೋ ಬಿಡ್ಲ ಮಗ ಯಾಕೆ ಹೇಳು ನಾನ್ ಏನ್ ಮಾತಾಡಿದ್ರು ಆಕೆ ನಂಗೆ ತಿರ್ಗಾ ಏನೋ ಹೇಳಂಗಿಲ್ಲ ನಾನ್ ಎಷ್ಟೇ ಕಷ್ಟ ಕೊಟ್ರು ಬ್ಯಾರ್ಯವ್ರ ಮುಂದೆ ಏನೋ ಹೇಳುವಂಗಿಲ್ಲ ಮಗ ನಂಗೆ ಅಂತದೇ ಬೇಕಲ್ಲ ಮಗ ಅಯ್ಯೋ 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 ಆಕೆ ಕುರುಡನ ಕಣಪ್ಪಯ್ಯ ಕೂಡಿನ ಏ ಮಗ ಮತ್ತು ಚಲಾತ್ ಬಿಡ್ಲಪ್ಪ ನೀಯಾಗ ಹಂಗ್ ಮಾಡಕ್ ಹತ್ತಿದ್ದೆ ಸರ ಕೊಡ್ತಾವ ನಂಗೆ ಕೂಡಿಯಾದ್ರು ಮತ್ತು ಚಲಾತ್ ಯಾಕಂದ್ರೆ ಅವಳ ಮುಂದೆ ನಾನು ಏನ್ ಅನಾಚಾರ ಮಾಡು ಏನ್ ಬೇಲಿನ ನಗದ್ರು ಆಕೆ ಗೊತ್ತಾಗಂಗೆ ಇಲ್ಲ ಮಗ ನಂಗೆ ಅಂಥದೇ ಬೇಕಂಡ ಮಗ ಅಂಥದೇ ಬೇಕಂಡ ನಾಳೆನೆ ಹೋಗಿ ಆಕೆನ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ನಾನು ಅಯ್ಯಯ್ಯೋ ಏನ್ ಮಾಡಿದ್ರು ಕೇಳಲ್ಲಪ್ಪ ಈ ನಮ್ಮ ಅಪ್ಪ ಅಯ್ಯೋ ರಂಗಿಮಮ್ಮ ನೀನಿಲ್ಲಿದ್ದೇನ ಅಯ್ಯಯ್ಯಯ್ಯೋ ಈಗಂತೂ ಸತ್ತೆ ಎಲ್ಲ ಕ್ಯಾಟ್ ಹೋತು ಅಲ್ಲ ಪುಟ್ಮಲ್ಲಿ ಏನು ನನ್ನನ್ನ ಇನ್ಮೇಲೆ ಡಾಂಕಿ ಮಾವ ಅಂತ ಕರಿಬೇಡ ಅಣ್ಣಯ್ಯ ಮಾವ ಅಂತಾನೆ ಕರಿ ಸಾಕು ತಿಳಿತೇನಾ ಅಲ್ಲ ಮತ್ತ ಆ ದಿನ ನೀನ್ ಹೇಳಿದಿಲ್ಲ ಇನ್ಮೇಲೆ ನನಗೆ ಅಣ್ಣಯ್ಯ ಅಂತ
ಕರಿಬೇಡ, ಡಾಂಕಿ ಮಾಮನಿ ಅಂತ ಕರಿ ಅಂತ ಹೇಳಿ. ಆ ದಿನ ಡಾಂಕಿ ಇದ್ರ ಅರ್ಥ ನಮ್ಗೆ ಗೊತ್ತಿಲ್ಲ ಆಗಿತ್ತು, ಆದ್ರ ಈಗ ಗೊತ್ತಾಗೈತೆ. ಹಾಗಾದ್ರೆ ಗೊತ್ತಾಯ್ತಾ ಏನಂಗಂದ್ರ ಕತ್ತೆ ಅಂತ. ಇದು ನಿನಗೆ ಯಾರು ಹೇಳಿದ್ರು ಕತ್ತೆ ಅಂತ? ಈ ನಮ್ಮ ಅಪ್ಪಯ್ಯ. ಅಪ್ಪಯ್ಯ ಅಂತ ಹೇಳ್ದಾಯ್ತು, ಅಣ್ಣ ಅಣ್ಣ ಅಂತ ಹೇಳ್ದ ಮಗ. ಓ ಇವ್ರು ನಿಮ್ಮ ಅಪ್ಪಯ್ಯನಾ? ಅಲ್ಲ ಮಗ ಅಂತ ಕರಿತೇನೆ. ಅಯ್ಯ ನೀವು ನೋಡ್ದೆ ಗೊತ್ತಾಗುದಿಲ್ಲ, ನೀವು ಅಪ್ಪನೋ ಅಮ್ಮ ತಮ್ಮನೋ ಅಜ್ಜನೋ ಅಂತ. ಮಗ ಇಕ್ಕಿ ಯಾರು? ಇಕ್ಕಿ ಯಾರು? ಅಯ್ಯಯ್ಯೋ ಬಂತಲ್ಲಪ್ಪ ಗ್ರಾಚಾರ. ಅಪ್ಪಯ್ಯ ಇವಳು ಇವಳು ಯಾಕ ಹಂಗೆ ತಿಂಕಾಕತ್ತಿದ್ದೆ? ಇವಳು ಇವಳು ಅಂತ ಯಾಕೆ ತಿಂಕಾಕತ್ತಿದ್ದೆ? ಯಾಕೆ ತಿಂಕಾಕತ್ತಿದ್ದೆ? ಏ ಯಾಕಂದ್ರೆ ಶುದ್ಧವನ್ನ ಹೇಳಕತ್ತೀನಿ? ನೆಟ್ಟಿಗೆ ಹೇಳಕ್ ಬರಂಗಿಲ್ಲ ನಿನಗೆ. ಬಿಡು, ನಿನಗೆ ಯಾಕೆ ಬರಕ್ಕೆ ನಾನೇ ಹೇಳ್ತೀನಿ. ಅಜ್ಜರ ಅಜ್ಜ ಅಲ್ಲ 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 ಶಾಸ್ತ್ರಿಗಳೇ, ನಾನು ಪುಟ್ಮಲ್ಲಿ ಅಂತ. ನನ್ನ ಹೆಸರು ಪುಟ್ಮಲ್ಲಿ ಅಂತಾರೆ ಎಲ್ರು. ಪುಟ್ಮಲ್ಲಿ ಮುಂದೆ ಪುಟ್ಮಲ್ಲಿ ಪುಟ್ಮಲ್ಲಿ ಪಟ್ಟೆಗಾರವಾಣಿ ಪುಟ್ಮಲ್ಲಿ ನೀನ? ನಾನೇ ಅವಳು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಪುಟ್ಮಲ್ಲಿ ಯಾಕ್ರಿ? ಯಾಕಲ ಮಗ? ಯಾಕಲ ಯಾಕಲ? ಅಲ್ಲ ಪುಟ್ಮಲ್ಲಿ ಡುಮ್ಮಿ ಆದಾಳ, ಪುಟ್ಮಲ್ಲಿ ಮೂಕಿ ಆದಾಳ, ಪುಟ್ಮಲ್ಲಿ ಕೂಡಿ ಆದಾಳ ಅಂತ ಹಾಕತ್ತಿದೆಯಲ್ಲ, ಯಾಕಲ ಯಾಕಲ ಮಗ? ಯಾಕೆ ಹಂಗೆ ಹೇಳಕತ್ತಿದ್ದೆ? ಏನು ಆ? ಇವ ನನಗೆ ಡುಮ್ಮಿ ಕಿವುಡಿ ಕಪ್ಪದಳ ಸುಳ್ಳಿಗಳ ಅಂತ. ಏ ನೀನು 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 ನಿನ್ನ ಸುಮ್ಮನೆ ಬಿಡಲ್ಲ ನಿನ್ನ. ಅಯ್ಯಯ್ಯೋ ಪುಟ್ಮಲ್ಲಿ ನಾ ಯಾಕೆ ಹಂಗ ಹೇಳಿದ್ನಂದ್ರ ಈ ಮುಡುಗ ನಮ್ಮ ಅಪ್ಪ ಕಣ್ಣು ನಿನ್ ಮೇಲ್ ಬಿದ್ದೈತೆ. ಅದಕ್ಕ ಅವನಿಂದ ಕಾಪಾಡೋ ಸಲುವಾಗಿ ನಾ ಹಂಗ ಹೇಳದ್ದು. ಓ ಹಿಂಗೈತಿ ಸಮಾಚಾರ. ಸರಿ ಸುಮ್ನೆ ಹಾಗಾದ್ರೆ. ಏನ್ರಿ ಶಾಸ್ತ್ರಿಗಳೇ? ಏನು ಅಕ್ಕ ನೀವು ನಿನ್ನ ಪ್ರೀತಿಸ್ತಾ ಇದ್ದೀರಲ್ರಿ? ಇಲ್ಲ ಹೌದು ಹೌದಾ? ಯಾಕಂದ್ರೆ ಈ ನಮ್ಮ ಮಕ್ಕಳಿಗೆ ಅಮ್ಮ ಇಲ್ಲ, ಅದಕ್ಕೆ ಇವ್ರಿಗೊಂದು ಅಮ್ಮ ತಂದು ಕೊಡೋಣ ಹಾ 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 ಹಾ. ಅಷ್ಟೇ. ಏ ಪಿಶಾಚಿ, ಅಲ್ಲ ಅಪ್ಪಯ್ಯ, ನಾನೇನು ಚಿಕ್ಕ ಮಗು ಅಲ್ಲ, ಬೆಳೆದು ದೊಡ್ಡವನಾಗಿವ್ನೆ. ಈಗ ನನ್ನ ನೋಡ್ಕೊಳಕ್ಕೆ ಅಮ್ಮ ಬೇಕಿಲ್ಲ, ಹೆಂಡತಿ ಬೇಕು, ಹೆಂಡತಿ. ಅದಕ್ಕ ಈ ಕುಟ್ಮಲ್ಲಿನ ನಾನು ಹೆಂಡತಿ ಮಾಡಪ್ಪಯ್ಯ. ಮುಚ್ಚಿದ ಬಾಯಿನ. ಓಹೋ, ಅಂತೂ ನಿಮ್ಮಿಬ್ಬರಿಗೂ ನನ್ನ ಮೇಲೆ ಕಣ್ಣೈತಿ ಅಂದಂಗಾಯ್ತು ನೋಡ್ರಿ. ನಾನ್ ಮದುವೆ ಆಗೋ ಗಂಡಸು ಹಂಗ ಹಿಂಗ ಇದ್ರೆ ಸರಿಯಲ್ಲ. ಅವ್ರ ಹತ್ರ ಸಿಕ್ಕಾಪಟ್ಟಿ ಆಸ್ತಿ ಇರ್ಬೇಕು, ಸಿಕ್ಕಾಪಟ್ಟಿ ಹಣ ಇರ್ಬೇಕು, ಅಂತವ್ರನ್ನ ಮಾತ್ರ ನಾನ್ ಮದುವೆ ಮಾಡ್ಕೊಳ್ಳೋದು ನೋಡಿ. ಕುಟುಂಬಲ್ಲಿ ಆ? ನನ್ನ ಹತ್ರ ಎಲ್ಲ ಐತೆ. ಏನೈತಿ? ಅದೇ ಆಸ್ತಿ ಪಾಸ್ತಿ, ಹಣ, ಅಂತಸ್ತು, ತಾಕತ್ತು ತಾಕತ್ತಾ? ಎಲ್ಲ ಐತೆ. ಏ ನಿನ್ನ ಹತ್ರ ಏನೈತೆ ಅಣ್ಣಯ್ಯ? ನನ್ನ ಹತ್ರ ಅಪ್ಪನ ಕಡೆ ಇರೋದಲ್ಲ ನಂದ ತಾನೆ. ಓ ಏನದು ನಿಮ್ಮ ಅಪ್ಪನ ಹತ್ರ ಇರೋದು? ಅದೇ ಆಸ್ತಿ ಪಾಸ್ತಿ, ಹಣ, ಐಶ್ವರ್ಯ. ಹಾಗಾದ್ರೆ ಅಪ್ಪಯ್ಯ ಸತ್ ಮೇಲೆ ಅದೆಲ್ಲ ನಂದೇ ತಾನೆ. ಅದೇನೋ ನಿಜ. ಹಾಗಾದ್ರೆ ಮೊದಲು ನಿಮ್ಮ ಅಪ್ಪ ಸಾಯ್ಬೇಕು, ಆಮೇಲೆ ಅದೆಲ್ಲ ನಿನಗಾಗುತ್ತೆ. ಹೋಗಲ್ಲ, ನಿಮ್ಮ ಅಪ್ಪ ಸಾಯೋವರೆಗೂ ನಿನ್ನ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರೋವರೆಗೂ ನಾನು ನಿಮ್ಮ ಅಪ್ಪನ ಪ್ರೀತಿ ಮಾಡ್ತೀನಿ, ಆಮೇಲೆ ನಿಮ್ಮ ಅಪ್ಪ ಸ್ವಲ್ಪ ಬರೋಬ್ಬರಿ 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 ಅಂದೆ. ಅಯ್ಯೋಯ್ಯೋ, ಇದು ಶುದ್ಧ ಅನ್ಯಾಯ.
ಈಗ ನೀ ನಮ್ಮ ಅಪ್ಪನ ಪ್ರೀತಿಸಿದ್ರ ನಮ್ಮ ಅಮ್ಮ ಆಗ್ತೀಯ. ಆಮೇಲೆ ಅಮ್ಮನ ಜೊತೆ ಪ್ರೀತಿಸಿ ನಂಗೆ ನರ್ಕಕ್ಕೆ ಹೋಗಂತೇನ? ಮಗ ನೀ ನರ್ಕಕ್ಕೆ ಹೋಗು ಇಲ್ಲ ಸ್ವರ್ಗಕ್ಕೆ ಹೋಗು, ಸದ್ಯ ನಾವಿಬ್ರು ಈಗ ಪ್ರೀತಿಸ್ತಾ ಇದ್ದೀವಿ. ಹಿರಿಯರು ದುಃಖಿಸ್ತಾ ಇರ್ಬೇಕಾದ್ರೆ ಸಣ್ಣವರು ಕಿರಿಯವ್ರು ನೋಡ್ಬಾರ್ದಲ್ಲ, ಪಾಪ ಬರುತ್ತೆ. ಹಾಗಾಗಿ ನೀನು ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಇದು ಒಳ್ಳೆ ಪಿಗಲಾಟ ಆಯ್ತಲ್ಲಪ್ಪ. ಈಗಿನ ಹೆಣ್ಮಕ್ಳು ಏನಂತೀನಿ, ಆಸ್ತಿ ಅಂತಸ್ತು ನೋಡಿ ಮುದುಕರನ್ನ ಮದುವೆ ಆಗಕ್ ತಯಾರಾದ್ರಲ್ಲ. ಏನಾರ ಆಗ್ಲಿ ಅಪ್ಪಯ್ಯ ಸತ್ ನಂತರ ನನ್ನ ಮದುವೆ ಆಗ್ತೇನೆ ಅಂತ ಹೇಳಿದ್ನಲ್ಲ, ಅಷ್ಟು ಸಾಕು. ಇನ್ನು ಹೆಂಗಾರ ಮಾಡಿ ನಮ್ಮ ಅಪ್ಪಯ್ಯನ ಕೊಟ ಕಂಚಿ ಕಟಾಕ್ತಾನೆ ಈ ಪೊಟ್ಟಲ್ಲಿ ಪೊಟ್ಟ ಹೃದಯದಾಗ ಜಿಗಿಬೇಕು. ವಿಷಾತಿ ಅಲ್ಲ ಅಪ್ಪಯ್ಯ, ಮಾಡ್ತೀನಿ ನಿನ್ ಸ್ಥಿತಿ. ಕುಟುಂಬಲ್ಲಿ ನೀನ ನೋಡ್ತಾ ನಿಂತ್ರೆ ಒಂದು ಮೂನಿ ಪ್ರೀತಿ ಹರಿಯಾಕತ್ತೈತೆ. ಉಕ್ಕಿ ಹರಿದು ಬಿಡ್ತು ಅಂದ್ರೆ ಆಮೇಲೆ ರೋಡ್ ತುಂಬೆಲ್ಲ ರಾಡಿ. ಅದಕ್ಕೆ ಅದನ್ನ ಸ್ವಲ್ಪ ಹಂಗ ತಡ್ಕೊಂಡು ಹಿಡ್ಕೊಳ್ರಿ. ಅಯ್ಯೋ ತಡ್ಕೊಳಕ್ ಆಗುದಿಲ್ಲ ಕುಟುಂಬಲ್ಲಿ, ಶುರು ಮಾಡು ರಾಗ. ದೊಡ್ಡ
ಅಂದಂಗೆ ಅಮಿತ್, ನೀನ್ ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು. ನಿನ್ನ ಡ್ಯಾಡಿ ಹಾಗೂ ಕಾರ್ತಿಕ್ ಕೂಡಿ ಪೂಜಾ ಹಾಗೂ ನಿನ್ನನ್ನು ಬೇರೆ ಪಡಿಸುವ ಪ್ಲಾನ್ ನಡೆಸ್ತಾ ಇದ್ದಾನೆ. ಈ ವಿಷಯ ನಿಂಗೆ ಯಾಕೆ ಗೊತ್ತಾಯ್ತು? ಮೊನ್ನೆ ಊರಲ್ಲಿ ಪರೇಶ್ ಭೇಟಿಯಾಗಿದ್ದ. ನಿಮ್ಮ ಡ್ಯಾಡಿ ಹಾಗೂ ಕಾರ್ತಿಕ್ ಮಾತನಾಡುತ್ತಿರುವುದನ್ನು ಅವನು ಕೇಳಿಸಿದಂತೆ. ನಮ್ಮ ಡ್ಯಾಡಿ ಈ ಪ್ಲಾನ್ ಮಾಡಿಸಬಹುದು ಅಂತ ನನಗೆ ಮೊದಲಿಂದಲೂ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈಗ ಡ್ಯಾಡಿ ಜೊತೆ ಆ ಕಾರ್ತಿಕನು ಸೇರಿಕೊಂಡಂತಾಯ್ತು. ಅವರು 1000 ಪ್ಲಾನ್ ಮಾಡಿದರು, ನನ್ನ ಹಾಗೂ ಪೂಜೆಗಳನ್ನು ಬೇರ್ಪಡಿಸಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಅಮಿತ್, ಅವರು ಯಾವುದೇ ಪ್ಲಾನ್ ನಡೆಸೋ ಮೊದಲು ನಾನು ಆ ಮಾಸ್ಟರ್ ಕಾರ್ತಿಕನನ್ನ ನೋಡ್ಕೊಂಡೆ. ಅಂದಂಗೆ ಅಮಿತ್, ನೀನ್ ಎಲ್ಲಿ ಹೋಗ್ತಾ ಇದೀಯಾ? ಆಸ್ಪತ್ರೆಗೆ? ಯಾಕೆ ಅಮಿತ್? ನೀನು ಊರಿಗೆ ಹೋದ ಮಾರನೇ ದಿನ ನನಗೆ ಸ್ವಲ್ಪ ಜ್ವರ ಬಂದು ತಲೆ ಸುತ್ತಿದಂತಾಗಿ 1-2 ಸಲ ವಾಂತಿನೂ ಆಯ್ತು. ಆಸ್ಪತ್ರೆ ಹೋಗಿ ಚೆಕ್ ಮಾಡಿದ್ರೆ ಬ್ಲಡ್ ಯೂರಿನ್ ಟೆಸ್ಟ್ ಮಾಡಿ ಅವರು ಎಕ್ಸ್ರೇನು ತೆಗೆಸಿದ್ದಾರೆ. ಮತ್ತೆ ಇವತ್ತು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಓ, ಡಾಕ್ಟ್ರೇ ಈ ಕಡೆ ಬರ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್. ಎಲ್ಲಿ ಹೋಗ್ತಾ ಇದೀಯಾ? ನಿಮ್ಮ ಹತ್ರನೇ ಹೊರಟಿದ್ದೆ. ಅಂದಾಗೆ ಡಾಕ್ಟರ್, ನನ್ನ ರಿಪೋರ್ಟ್ ಬಂದಿದೆಯಾ? ಮಿಸ್ಟರ್ ಅಮಿತ್, ರಿಪೋರ್ಟ್ ಏನೋ ಬಂದಿದೆ, ಆದ್ರೆ ಏನು ಡಾಕ್ಟರ್? ಎನಿ ಪ್ರಾಬ್ಲಮ್ ಡಾಕ್ಟರ್? ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಹೇಳಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅಮಿತ್, ನಿನಗೆ ಹೇಳಿ ಡಾಕ್ಟರ್, ನಮ್ಮ ಅಮಿತ್ನಿಗೆ ಏನಾಗಿದೆ? ಅಮಿತನಿಗೆ ಬ್ರೈನ್ ಕ್ಯಾನ್ಸರ್ ಆಗಿದೆ. ನಿಮ್ಮ ಆಯುಷ್ಯ ಹೆಚ್ಚೆಂದರೆ ಇನ್ನೊಂದು 2 ತಿಂಗಳು ಮಾತ್ರ. ನೋಡಿ ಸ್ವಾಮಿ, ದೈವದಾಟ ಬಲ್ಲವರು ಯಾರು? ಪರಿಸ್ಥಿತಿ ಬಗ್ಗೆ ದುಃಖ ಪಡದೆ ಬಂದದನ್ನು ಯಥಾರೀತಿ ಸ್ವೀಕರಿಸೋದನ್ನ ಕಲಿಯಬೇಕು. ಧೈರ್ಯವಾಗಿ ಎದುರಿಸೋದನ್ನ ಕಲಿಯಬೇಕು. ಡಾಕ್ಟರ್, ನಾನು ನನ್ನ ಬಗ್ಗೆ ದುಃಖಿಸ್ತಾ ಇಲ್ಲ. ಆದ್ರೆ ನನ್ನನ್ನೇ ನಂಬಿ ಬಂದ ನನ್ನ ಧರ್ಮ ಪತ್ನಿ ಒಬ್ಬಳಿದ್ದಾಳೆ, ಅವಳ ಬಗ್ಗೆ ದುಃಖ ಪಡ್ತಾ ಇದ್ದೆ. ನಾಳೆ ನನಗೇನಾದ್ರು ಆದ್ರೆ ಅವಳಿಗೆ ಯಾರು ಗತಿ ಡಾಕ್ಟರ್? ಅವಳಿಗೆ ಯಾರು ಗತಿ? ಸ್ವಾಮಿ, ಧರ್ಮ ಲಿಖಿತದಲ್ಲಿ ಬರದಂತೆ ನಡೆಯಬೇಕಲ್ಲ. ನೋಡಿ, ನೀವು ಈ ರೀತಿ ದುಃಖ ಪಡ್ತಾ ಕೂತ್ರೆ ಪ್ರಯೋಜನವಿಲ್ಲ. ಎಲ್ಲ ಭಾರನ ಆ ಪರಮಾತ್ಮ ಮೇಲೆ ಹಾಕಿ ಇರುವಷ್ಟು ದಿನ ನಗ್ನಗ್ತಾ ಬಾಳಲು ಪ್ರಯತ್ನಿಸಿ. ನಿಮ್ಮ ಹೆಂಡತಿ ಇನ್ನು ಚಿಕ್ಕ ವಯಸ್ಸಿನವಳು. ಜೀವನ ಪೂರ್ತಿ ಅವಳು ವಿಧಿಯಾಗಿ ಬಾಳುವುದೆಂದರೆ ತುಂಬಾ ನೋವಿನ ಸಂಗತಿ. ನಿಜ. ಅದಕ್ಕೆ ಅವಳು ಒಂದು ಒಳ್ಳೆ ಗಂಡನ ನೋಡಿ ಮದುವೆಯಾಗುವ ಹಾಗೆ ಪ್ರಯತ್ನ ಮಾಡಿ. ಸ್ವಾಮಿ, ನಾವು ಹೇಳಿದ ಮಾತು ಕೈಯಾಗಿ ಕಾಣಬಹುದು, ಆದರೆ ಒಂದೊಂದು ಸಲ ಕೈ ಸತ್ಯವನ್ನು ಅಡಗಿಸಿಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದು ಒದಗುತ್ತದೆ. ಸರಿ, ನಾನಿನ್ನ ಬರುತ್ತೇನೆ. ಇರುವಷ್ಟು ದಿನ ನಾನು ನಗುತ್ತಾ ಬಾಳಬೇಕು. ಹಾಗಾಗಬೇಕಾದ್ರೆ ಕತ್ತಲಾಗುತ್ತಿರುವ ಪೂಜಾರ ಬಾಳಲ್ಲಿ ಹೊಸ ಬೆಳಕು ಮೂಡಿಸ್ತೀನಿ. ವಿಧವೆಯಾಗಿ ಅವಳು ಜೀವನವಿಡೀ ಕೊರಗುತ್ತಾ ಬಾಳುವುದಕ್ಕಿಂತ ಬೇರೆ ಗಂಡಿನ ಜೊತೆ ಅವಳು ಮದುವೆ ಆಗಿ ಸುಖವಾಗಿ ಬಾಳುವಂತ ಈ ವಿಷಯನ ನೇರವಾಗಿ ಪೂಜಾರಿಗೆ ಹೇಳಿದ್ದೇನೆ. ಅವಳು ಒಪ್ಪೋ ಹಾಗಿದೆ. ಅದಕ್ಕೆ ಬೇರೆ ಏನಾದ್ರೂ ಮಾಡಲೇಬೇಕು. ಆಮೇಲೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಪೂಜಾರ ಬಗ್ಗೆ ಕತ್ತಲಾಗುತ್ತಿರುವ ಪೂಜಾರ ಬಾಳಲ್ಲಿ ಹೊಸ ಬೆಳಕು ಮೂಡಿಸ್ಲಿಕ್ಕೆ ನಿನ್ನಿಂದ ನನಗೆ ಸಹಾಯ ಆಗಬೇಕು. ಮಾಡ್ತೀಯ ತಾನೆ? ಆಮೇಲೆ ನಿನ್ನ ಹಾಗೂ ಪೂಜಾಳ ಸಲುವಾಗಿ
ನನ್ನ ಬೇಕಾದ್ರೂ ಪ್ರಾಣನೂ ಕೊಡ್ಲಿಕ್ಕೂ ಸಿದ್ಧ ಕಣೋ. ಏನ್ ಮಾಡ್ಬೇಕು ಹೇಳು? ನಡಿ, ಮೊದಲು ಮನೆಗೆ ಹೋಗೋಣ. ಹೋಗ್ತಾ ದಾರಿಯಲ್ಲಿ ಪೂಜಾ, ನನ್ನ ದಾರಿ ಕಾದು ಕಾದು ಕುಳಿತಲ್ಲೇ ನಿದ್ದೆ ಹೋಗಿದ್ದ. ಎಂತ ಬುದ್ಧ ಹೆಣ್ಣಿಗಳು, ಎಂತ ಪ್ರೇಮಮಯ್ಯನ ದೂರ ಮಾಡ್ಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆದ್ರೆ ಅವಳ ಒಳ್ಳೆಯದಕ್ಕಾಗಿ ಆದರೂ ದೂರ ಮಾಡಲೇಬೇಕಾದಂತ ಅನಿವಾರ್ಯತೆ ಬಂದದು. ಹೌದು, ಅವಳ ಬಾಳು ಹಸನವಾಗಬೇಕಾದರೆ ಅವಳು ನನ್ನಿಂದ ದೂರ ಆಗಲೇಬೇಕು. ನಿಮಗೋಸ್ಕರ ದಾರಿ ಕಾದು ಕಾದು ಸಾಕಾಗಿ ಕೂತಲ್ಲಿ ನಿಧಿ ಹೋಗ್ಬಿಟ್ಟೆ ನೋಡಿ. ಯಾಕೆ ಇಷ್ಟೊಂದು ಲೇಟು? ಯಾಕೋ ಒಂಥರ ಮಾತಾಡ್ತಾ ಇರಲಿಲ್ಲ, ಏನಾಗಿದೆ ನಿಮಗೆ? ಏನಿದೆ, ನೀವು ಶರೆ ಕುಡ್ಕೊಂಡು ಬಂದಿದ್ದೀರಾ? ಹೌದು, ಕೊಡ್ತಿದ್ದೀರಿ. ಏನಾಯ್ತೀಗ? ಇದೇನವಿ ಯಾವುದೋ ದುಶ್ಚಟ ನಿಮ್ಮಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಈಗ ನೀವು ಕುಡಿದು ಬಂದು ಮತ್ತೆ ಗಂಡ ಯಾವುದೇ ದುಶ್ಚಟ ದುರ್ವ್ಯಸನವಿಲ್ಲದ ಮಹಾನುಭಾವ ಅಂತ ತಿಳ್ಕೊಂಡಿದ್ರೆ ಅದರಿನ ತಪ್ಪ ಕಲ್ಪನೆ. ಎಷ್ಟು ದುರ್ವ್ಯಸನಗಳು ನನ್ನಲ್ಲೇ ಮನೆ ಮಾಡಿಕೊಂಡಿವೆ. ಅಮೀನ್, ಇದೇನು ಹೇಳ್ತಾ ಇದ್ದೀರಾ ನೀವು? ಇಲ್ಲ, ಇದನ್ನ ನಾನು ನಂಬೋದಿಲ್ಲ ಅಮೀನ್. ಆದ್ರೆ ನಿಮ್ಮಂತ ಆದರ್ಶವಾದಿಗಳು ಎಂಥ ದುಷ್ಟರಿಗೆ ದಾಸರಾಗ್ತಾರೆ ಅಂತ ಹೇಳಿದ್ರೆ ನೀನು ಏನಿದು? ನಾನು ಅದಕ್ಕೆ ನೀವು ತಮಾಷೆ ಮಾಡ್ತಾ ಇದ್ದೀರಾ? ಹೇಳಿ ಅಮೀನ್, ಹೇಳಿ ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆನ ನೀನು ಎಷ್ಟು ಬೂದ್ರೆ ಅನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಏನಿನ ಭಕ್ತರ ಉಪಯೋಗಿಸಿಕೊಂಡು ನಿನ್ನನ್ನು ಮೋಸಗೊಳಿಸುತ್ತಾ ಬಂದೆ. ಈಗ ಅಲ್ಲ ಮುಗಿದ ಮೇಲೆ ನಿಜ ವಿಷಯ ನಿನಗೆ ಗೊತ್ತಾದ್ರು ನಮಗೇನು ಆಗೋದಿಲ್ಲ. ಈಗ ನೀನು ನನ್ನನ್ನು ಬಿಟ್ಟು ಹೋದ್ರು ನನಗೇನು ಅರ್ಥವಿಲ್ಲ. ಅದಕ್ಕೆ ಇವತ್ತು ನಿನಗೆ ನಾನು ರೆಂಜ ರೂಪ ತೋರಿಸ್ತಾ ಇದ್ದೇನೆ. ಅಂದ್ರೆ ಇಷ್ಟು ದಿನ ನೀವು ಆದರ್ಶವಾದಿಗಳು ಅಂತ ತಿಳ್ಕೊಂಡಿದ್ದೆ. ನನ್ನ ಮುಖದಲ್ಲಿ ಕಂಡು ನನಗೆ ರೀತಿಯ ಮೋಸ ಮಾಡಿದ್ರ ನೀವು? ಇದನ್ನು ನಾನು ಹೇಗೆ ನಂಬಲಿ? ಹೇಳಿ ಹೇಳು ಅಮಿತ್, ನಾನು ಹೇಗೆ ನಂಬಲಿ ಇದನ್ನ? ನೀನು ನಂಬು ಇಲ್ಲ ಬಿಡು, ಅದರಿಂದ ನನಗೇನೂ ಆಗೋದಿಲ್ಲ. ಆದ್ರೆ ಎಷ್ಟು ಮಾತ್ರ ನಿಜ, ನಾನಿದನ್ನೆಲ್ಲ ಮಾಡಿದ್ದು ನಿನ್ನನ್ನು ನನ್ನ ಒಳನಾಗಿ ಮಾಡಿಕೊಡೋದಕ್ಕೋಸ್ಕರ ಮಾತ್ರ.
ನೀವು ನನ್ನ ಕೊನೆಗೆ ಹಾಕಿದ ಈ ಮಂಗಲಿ ಸಾಕ್ಷಿಗೆ ಹೇಳ್ತಾ ಇದ್ದೀನಿ, ನೀವೆಷ್ಟೇ ದುಷ್ಟನ ದಾಸರಾದ್ರು ದುರ್ವ್ಯಸನಿಗಳಾದ್ರೂ ಕೂಡ ನಿಮ್ಮನ್ನು ತಿದ್ದಿ ಸುಮಾರ್ಗಕ್ಕೆ ಹೊರಿಸ್ತೀನಿ ಅಮ್ಮಿ, ಸುಮಾರ್ಗಕ್ಕೆ ತರ್ತೀನಿ ವಿನಃ ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಬನ್ನಿ ಅಮ್ಮಿ, ಬನ್ನಿ, ಬಹಳ ಹೊತ್ತಾಗಿದೆ, ಊಟ ಮಾಡಿ ಮಲಗು ಬನ್ನಿ. ಬನ್ನಿ ಅಮ್ಮಿ. ಎಂತ ವಾತ್ಸಲ್ಯಮಯಿ ಹೆಣ್ಣೆವಳು, ನನ್ನ ಗಂಡ ಕೆಟ್ಟವರೆಂದು ತಿಳಿದ್ರು ದೇವರನ್ನು ಪೂಜಿಸ್ತಾ ಇದ್ದಾಳೆ. ದೇವರೇ, ನನಗೇಕೆ ಈ ಭಯಂಕರ ರೋಗಕ್ಕೆ ಗುರಿ ಮಾಡಿದೆ? ಯಾವ ಪಾಪಕ್ಕೋಸ್ಕರ ಇಂಥ ವಾತ್ಸಲ್ಯಮಯ ಹೆಣ್ಣಿನೊಂದಿಗೆ ಸುಖ ಜೀವನ ನಡೆಸುವುದರಿಂದ ವಂಚಿತನನ್ನಾಗಿ ಮಾಡಿದೆ. ಇಂಥ ಮುಗ್ಧ ಹೆಣ್ಣು ನಾನು ಹೇಗೆ ದೂರ ಹೋಗಿದ್ದೇವ? ಹೇಗೆ ದೂರ? ಓ ನಮಸ್ಕಾರ ಸುಬ್ಬಣ್ಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಡಾಕ್ಟರ್ ಸಾಹೇಬ್ರು ಬಂದಿಲ್ವಾ ಇನ್ನು? ಇನ್ನೇನ್ ಬರೋ ಸಮಯ, ಏನ್ ಸಮಾಚಾರ? ಏನಿಲ್ಲ ಸುಬ್ಬಣ್ಣ, ಮುಂಜಾನೆ ಒಂದು ನಮೂನೆ ಹೊಟ್ಟೆ ನೋವು ಶುರುವಾಗಿದೆ. ಹೊಟ್ಟೆ ನೋವ? ಹೌದು. ನಿಮ್ಗೆ ಈಗ ಎಷ್ಟು ತಿಂಗಳು? ಅಯ್ಯ, ತಿಂಗಳು ಏನು ನನಗೆ ಗೊತ್ತಿಲ್ಲ ಮಾರಯ್ಯ. ಮೊನ್ನೆ ಯುಗಾದಿಗೆ 59 ಮುಗ್ದು 60 ಕಾಲಿಟ್ಟಿನಿ ಅಷ್ಟೇ. ಇನ್ನೊಂದು 5 ನಿಮಿಷ ಮುಂಚಿತವಾಗಿ ಬಂದಿದ್ರೆ ನರ್ಸ್ ಸಿಗ್ತಾ ಇದ್ರು. ನರ್ಸ್ಬಾಯಿ ಅವ್ರ? ಅವ್ರು ಹಿಂಗ್ ಬಂದು ಸೈಡ್ ಮಾಡಿ ಹಿಂಗ್ ಹೋದ್ರು. ನರ್ಸ್ಬಾಯಿ ಅವ್ರು ಯಾಕೆ? ಹೊಟ್ಟೆನ ಬಂದ್ರಲ್ಲ. ಅಯ್ಯೋ ಹೊಟ್ಟೆ ನಿನ್ ಕೇಸ್ ಎಲ್ಲ ನರ್ಸ್ ಬಾಯಿರ ನೋಡುದು. ಅಯ್ಯೋ ಅಯ್ಯೋ ನನ್ ಬಂದಿರೋದು ಹೆರಿಗೆ ಹೊಟ್ಟೆ ನೋವು ಅಲ್ರಿ, ಮಾಮೂಲಿ ಜನರಲ್ ಹೊಟ್ಟೆ ನೋವು. ಆಗ ಡಾಕ್ಟರ್ ಬರ್ತಾರೆ, ಸ್ವಲ್ಪ ವೇಟ್ ಮಾಡಿ ಬನ್ನಿ ಕೂತ್ಕೊಳ್ಳಿ. ಕುತ್ಕೊಳ್ಳ. ಮಾತು ಕೇಳೋಣ ಅಂತಿದ್ದ, ಕೇಳ. ಕೇಳಿ, ಏನ್ ವಿಷಯ? ಏನಿಲ್ಲ, ನಿಮ್ಮ ಆಸ್ಪತ್ರೆಗೆ ಹೊಸದಾಗಿ ನರ್ಸ್ ಬಾಯ್ ಅವ್ರು ಬಂದಾರಲ್ಲ, ಅವಳಿಗಿನ್ನು ಮದುವೆ ಆಗಿಲ್ವಾ? ಹಾಗಾದ್ರೆ ನಿಮ್ ಬಂದಿರೋದು ಹೊಟ್ಟೆ ನೀವಿನ ಕಾಯಿಲೆ ಅಲ್ಲ, ಬೇಲಿ ನೆಗೆ ರೋಗ ಸ್ಟಾರ್ಟ್ ಆಗೈತಿ. ಅಯ್ಯಯ್ಯೋ, ದೇವ್ರ ರಾಣಿ, ಅದು ಹಂಗೇನಿಲ್ಲಪ್ಪ ಸುಬ್ಬಣ್ಣ, ಸುಮ್ಮನೆ ಕೇಳಿದೆ ಅಷ್ಟೇ. ಶಾಸ್ತ್ರಿಗಳೇ, ನೀವು ಬಂದಿರೋದು ರೋಗಕ್ಕೆ ಔಷಧ ತಗೊಂಡು ಹೋಗಕ್ಕೆ. ಅದನ್ ಬಿಟ್ಟು ನರ್ಸಿಗೆ ಮದುವೆ ಆಗಿದೆಯಾ ಮಕ್ಕಳಾಗಿದೆಯಾ ಅಂತ ಕೇಳ್ತಾ ಇದ್ದೀರಲ್ಲ, ಅದೆಲ್ಲ ನಿಮ್ಗೆ ಯಾಕ್ರಿ? ಈ ವಿಷಯನ ಯಾರೋ ನನ್ನ ಹತ್ರ ಕೇಳಿದ್ರಪ್ಪ, ಅದಕ್ಕೆ ನಾನು ನಿನ್ನ ಹತ್ರ ಕೇಳಿದೆ ಅಷ್ಟೇ. ನರ್ಸಿದ್ದಾರ ಸರ್? ಯಾಕೆ ಬೇಕಾಗಿತ್ತು. ನರ್ಸೇ ಬೇಕಾ? ಡಾಕ್ಟರ್ ಕಾಂಪೌಂಡರ್ ಬೇಡ್ವಾ? ಹಾಗೇನಿಲ್ಲ, ನನ್ನ ಅಕ್ಕನ ಮಗಳ ತಂಗಿ ಮಗಳಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿತ್ತು, ಅದೇ ಅರ್ಜೆಂಟ್ ಆಗಿ ಬೇಕಾಗಿತ್ತು. ಅವರು ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಹೋಗು. ಎಲ್ಲ ಬರೀ ನರ್ಸ್ ಬಾಯರು. ನಮಸ್ಕಾರ. ನಿಮಗೆ ಯಾರು ಬೇಕಪ್ಪ? ಚುಚ್ಚೂರ್ ಬೇಕಾ, ಕೊಡೂರ್ ಬೇಕಾ, ಮಾಡೂರ್ ಬೇಕಾ, ಅಥವಾ ಹಾಕೂರ್ ಬೇಕು? ಚುಚ್ಚೂರ್ ಅಂದ್ರೆ ಇಂಜೆಕ್ಷನ್ ಕೊಡೋ ಡಾಕ್ಟರ್. ಅಯ್ಯ, ಮತ್ತೆ ಕೊಡೋರಂದ್ರೆ ಅದೇ ಔಷಧಿ ಕೊಡೋ ಕಂಪೌಂಡರ್. ಮತ್ತೆ ಮಾಡೋರಂದ್ರೆ ಹೆರಿಗೆ ಮಾಡೋ ನರ್ಸ್ ಬಾಯರು. ಹೌದಾ? ಮತ್ತೆ ಹಾಕೋರಂದ್ರೆ ನಿಮ್ಮಿಂತವ್ರು ಇರ್ತಾರಲ್ಲ, 6
ಸಿಕ್ಕಲೆಲ್ಲ ಬೇಲಿ ಹಾರಿ ಮೈ ಕೈಗೆಲ್ಲ ಗಾಯ ಮಾಡ್ಕೊಂಡ್ ಬರ್ತಾರಲ್ಲ, ಆ ಗಾಯಕ್ಕೆ ಔಷಧಿ ಹಾಕುವ ನಾನೇ ಅಟೆಂಡರ್ ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಬಹಳ ಚಂದ ಮಾತಾಡ್ತೀವಪ್ಪ. ಡಾಕ್ಟ್ರು ಬೇಗ ಬರೋ ನಮ್ಗೆ ಕಾಣಿಸೋದಿಲ್ಲ. ನೀನೇ ಒಂದೆರಡು ಮಾತ್ರ ಕೊಟ್ಬಿಡಪ್ಪ, ನಾ ತಗೊಂಡ್ ಹೋಗ್ಬಿಡ್ತೇನೆ. ಒಂದೊಂದ್ ಕಡೆ ಮನೆ ಇದಕ್ಕೆ ಏನ್ ನಾಮಕರಣಕ್ಕೆ ಕರೆದಾರೆ, ನಂಗೆ ಹೋಗ್ಬೇಕು, ಸ್ವಲ್ಪ ಅರ್ಜೆಂಟ್ ಐತೆ. ನೀನೇ ಕೊಟ್ಟು ಬಿಡಪ್ಪ. ಇದ್ರಲ್ಲಿ 4 ಮಾತ್ರೆ ಅದಾವೆ. 4 ಮಾತ್ರೆ ಅದಾವೆ. ರಾತ್ರಿ ಮಲಗಿದ ಮೇಲೆ 2, ಹೇಳೋಕ್ ಮುಂಚೆ 2. ಸರಿನಾ? ಮಲಗಿದ ಮೇಲೆ 2, ಬೆಳಗಿನ ಜಾವ ಹೇಳೋಕ್ ಮುಂಚೆ 2. ಆಯ್ತು ನೋಡಿ, ಸರಿಯಾಗಿ ನೆನ್ಸ್ಕೊಳ್ಳಿ. ಮಲಗಿದ ಮೇಲೆ 2, ಹೇಳೋಕ್ ಮುಂಚೆ 2. ಮಲಗಿದ ಮೇಲೆ 2, ಹೇಳೋಕ್ ಮುಂಚೆ 2. ಬೆಳಿಗ್ಗೆ ಹೇಳೋಕ್ ಮುಂಚೆ 2. ಹೌದು, ಸರಿ. ಬೆಳಿಗ್ಗೆ ಮಲಗಿದ ಮೇಲೆ 2, ಹೇಳೋಕ್ ಮುಂಚೆ 2. ಹೇಳೋಕ್ ಮುಂಚೆ 2. ಮಲಗಿದ ಮೇಲೆ 2, ಹೇಳೋಕ್ ಮುಂಚೆ 2. ಮಲಗಿದ ಮೇಲೆ 2, ಹೇಳೋಕ್ ಮುಂಚೆ 2. ಮಲಗಿದ ಮೇಲೆ 2. ಎಷ್ಟು ದಿನಗಳವರೆಗೆ ಈ ಹೇಮಂತನ ದೃಷ್ಟಿಯಿಂದ ಬಚಾವಾಗಿದ್ದೀಯ. ಒಂದಲ್ಲ ಒಂದು ದಿನ ನೀನು ನನ್ನ ಕಣ್ಣೆದುರು ಬರಲೇಬೇಕು. ಮತ್ತೆ ಆ ದಿನನೇ ನಿನ್ನ ಜೀವನದ ಅಂತಿಮ ದಿನವಾಗತ್ತೆ. ಕಾರ್ತಿಕ್, ಏನು ಅರೆಯದ ನನ್ನ ತಂಗಿಯನ್ನು ನಿನ್ನ ವಂಚನೆ ಸಂಚಿನಲ್ಲಿ ಸಿಲುಕಿಸಿ ಅವಳನ್ನು ಮೃತ್ಯುವಿನ ತೆಕ್ಕೆಗೆ ದೂಡಿದ ನಿನ್ನನ್ನು ಈಗ ಅಮಿತ್ ಹಾಗೂ ಪೂಜಾಳ ಬಾಳಿನಲ್ಲಿ ಭಯಂಕರ ಬಿರುಗಾಳಿಯನ್ನು ಹಬ್ಬಿಸಲು ಪ್ರಯತ್ನಿಸುತ್ತಿರುವ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ಹದ್ದುಗಳಿಗೆ ಔತಣ ನೀಡಿದಾಗಲೇ ನನ್ನ ತಂಗಿ ಶಾಂತಿ. ಓ, ಅಮಿತನ ತಂದೆ ಬರ್ತಾ ಇದ್ದಾರೆ. ನಮಸ್ಕಾರ ಶ್ರೀಮಂತ್ರೆ. ನಮಸ್ಕಾರ. ನಿನ್ನನ್ನು ಈ ಮೊದಲು ಎಲ್ಲಿಯೂ ನೋಡಿದ ನೆನಪಿಲ್ಲ. ಯಾರು ನೀನು? ನೋಡಿದ್ರಿ ಶ್ರೀಮಂತ್ರೆ, ನಾನು ಹೇಮಂತ್ ಅಂತ, ಅಮಿತನ ಸ್ನೇಹಿತ. ಚಿಕ್ಕವನಿರ್ಬೇಕಾದ್ರೆ ನಿಮ್ಮ ಮನೆಗೆ ಬರ್ತಾ ಇರ್ತಿದ್ದೆ. ಓಹೋ, ಆ ಹೇಮಂತ. ನೀನು ಅಂದ ಹಾಗೆ ನಿನ್ನ ಅಪ್ಪ ಅಮ್ಮ ಎಲ್ಲ ಆರಾಮಿದ್ದಾರೆ ತಾನೆ? ಅವರಿಬ್ರು ಒಂದು ಆಕ್ಸಿಡೆಂಟ್ ನಲ್ಲಿ ಹೋಗ್ಬಿಟ್ರು. ಸದ್ಯ ಒಬ್ಳು ತಂಗಿದ್ದಾಳೆ, ಮದುವೆ ಮಾಡಿ ಕೊಟ್ಟಿದ್ದೀನಿ. ಇನ್ನೊಬ್ಳು ತಂಗಿಯನ್ನ ಆ ನೀಚ ಕಾರ್ತಿಕ ವರದಕ್ಷಿಣೆ ಬಲಿ ತೆಗೆದುಕೊಂಡು ಬಿಟ್ಟ. ಯಾವ ಕಾರ್ತಿಕ? ಅಮಿತ್ ತನ್ನ ಹೆಂಡತಿಯನ್ನು ಬಿಟ್ಟು ಪುನಃ ನಿಮ್ಮ ಮನೆ ಸೇರೋದಕ್ಕಂತ ಯಾವ ಕಾರ್ತಿಕನಿಗೆ ನೀವು ₹1,00,000 ಚೆಕ್ ನೀಡಿದಿರೋ ಆ ಕಾರ್ತಿಕನೇ ಶ್ರೀಮಂತ್ರಿ. ಇದೆಲ್ಲ ನಿನಗೆ ಹೇಗೆ ಗೊತ್ತು? ಹೇಗೋ ಗೊತ್ತಾಯ್ತು. ಆದ್ರೆ ಶ್ರೀಮಂತ್ರಿ, ನೀವು ಮಾಡಿದ್ದು ಖಂಡಿತವಾಗಿಯೂ ಸರಿಯಲ್ಲ. ಯಾಕೆ? ಲಕ್ಷ ಲಕ್ಷ ವರದಕ್ಷಿಣೆ ಕೊಡುವುದನ್ನು ಬಿಟ್ಟು ಆ ಭಿಕಾರಿ ಹೆಣ್ಣನ್ನು ಮದುವೆ ಮಾಡಿಕೊಂಡು ಹೋದ್ನಲ್ಲ, ಯಾವ ಮಾಡಿದ್ದು ಸರಿನಾ? ಈ ಪ್ರಪಂಚದಲ್ಲಿ ಹಣನೇ ಮುಖ್ಯವಲ್ಲ ಶ್ರೀಮಂತ್ರಿ. ಪ್ರೀತಿ, ಪ್ರೇಮ, ಸ್ನೇಹ, ವಿಶ್ವಾಸದಿಂದ ಸಿಗುವ ತೃಪ್ತಿ ಹಣದಿಂದ ಖಂಡಿತ ಸಿಗುವುದಿಲ್ಲ ಶ್ರೀಮಂತ್ರಿ. ಹಣದಿಂದ ಏನ್ ಬೇಕಾದ್ರೂ ಕೊಂಡ್ಕೊಳ್ಬಹುದು ಅಂತ ಭಾವಿಸುವುದು ನಮ್ಮ ಮೂರ್ಖತನ. ನಿಮ್ಮ ಮಗ ಏನೂ ತಪ್ಪು ಮಾಡಿಲ್ಲ. ತಾಳಿ ಭಾಗ್ಯದಿಂದ ವಂಚಿತಳಾಗುತ್ತಿರುವ ಒಂದು ಹೆಣ್ಣಿಗೆ ತಾಳಿ ಭಾಗ್ಯ ನೀಡಿದ್ದಾನೆ, ಪುಣ್ಯ ಕಟ್ಕೊಂಡಿದ್ದಾನೆ ಅಷ್ಟೇ. ಪಾಪ ಪುಣ್ಯ ಇದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕು ಹಣ. ಶ್ರೀಮಂತ್ರಿ, ಏನೇ ಇರಲಿ ಒಂದು ಮಾತು ಹೇಳ್ತೀನಿ. ನಿಮ್ಮ ಅಮಿತ ಈಗ ಈ ಪ್ರಪಂಚಕ್ಕೆ ಕೆಲವೇ ದಿನದ ಅತಿಥಿ. ಇರುವಷ್ಟು ದಿನವಾದರೂ ಅವನನ್ನು ನೆಮ್ಮದಿಯಾಗಿ ಬಾಳಲು ಬಿಡಿ. ಇದೇ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು. ಅಂದ್ರೆ ನಿನ್ನ ಮಾತಿನ ಅರ್ಥ? ಶ್ರೀಮಂತ್ರಿ, ಅಮಿತನಿಗೆ ಬ್ರೇನ್ ಕ್ಯಾನ್ಸರ್ ಆಗಿದೆ.
ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ನನ್ನ ಮಗ ಸಾಯಲು ನಾನು ಬಿಡುವುದಿಲ್ಲ. ನನ್ನಲ್ಲಿರುವ ಹಣ ಐಶ್ವರ್ಯವೆಲ್ಲವನ್ನಾದರೂ ಖರ್ಚು ಮಾಡಿ ನನ್ನ ಮಗನನ್ನು ನಾನು ಬದುಕಿಸಿಕೊಳ್ಳುತ್ತೇನೆ. ಪ್ರಯೋಜನವಿಲ್ಲ ಶ್ರೀಮಂತ್ರೆ. ಈಗ ಯಾವ ಹಣ ಆಸ್ತಿ ಐಶ್ವರ್ಯನು ಅಮಿತನನ್ನು ಉಳಿಸಲಾರದು. ನಾನು ಅವಾಗ್ಲೇ ಹೇಳಿದ್ನಲ್ಲ ಶ್ರೀಮಂತ್ರೆ, ಈ ಪ್ರಪಂಚದಲ್ಲಿ ಹಣನೇ ಮುಖ್ಯವಲ್ಲ ಅಂತ. ಹಣದಿಂದ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಭಾವಿಸುವುದು ನಮ್ಮ ತಪ್ಪು ಕಲ್ಪನೆ. ಹೋಗೋ ಪ್ರಾಣನ ಹಣ ಉಳಿಸಲ್ಲ ಶ್ರೀಮಂತ್ರೆ. ಹಣ ಆಸ್ತಿ ಅಂತಸ್ತು ಇವೆಲ್ಲ ಕ್ಷಣಿಕ. ನಾವು ಗಳಿಸುವ ಪ್ರೀತಿ ಪ್ರೇಮ ವಿಶ್ವಾಸ ಇದು ಮಾತ್ರ ಶಾಶ್ವತ. ನಿಜ ಹೇ ಬಾತ್ ಜಿಂದಾಬಾದ್. ಇಷ್ಟು ದಿನ ನಾನು ಹಣ ಹಣ ಅಂತ ಹಣದ ಹೇಮೋಹದಿಂದ ಹಣದ ಮರಿಚಿತೆಯೆಂದು ಬೆನ್ನತ್ತಿ ಹೋಗಿ ಸ್ನೇಹ ಪ್ರೀತಿ ಇವುಗಳನ್ನೆಲ್ಲ ದೂರ ಮಾಡಿದೆ. ಇವತ್ತು ಆ ದೇವರು ಕಣ್ಣು ತೆರೆಸಿದ. ಇಷ್ಟು ದಿನ ನನ್ನ ಹಠ ಸಾಧನೆಯಿಂದ ಹಣದ ಯಾಮೋಹದಿಂದ ನನ್ನ ಏಕೈಕ ಕುಲಪುತ್ರನನ್ನು ಕಷ್ಟಕ್ಕೆ ದೂಡಿದೆ. ನೋವು ದುಃಖಗಳನ್ನು ನೀಡಿದೆ. ಆದರೆ ಇನ್ನು ಮುಂದೆ ಅವನು ಇರುವಷ್ಟು ದಿನವಾದರೂ ಸುಖದಿಂದ ನೋಡಿಕೊಳ್ಳುತ್ತೇನೆ. ಅವನು ನಗು ನಗುತ್ತಾ ಇರುವಾಗೆ ಮಾಡುತ್ತೇನೆ ಹೇಮಂತ್. ಅವನು ನಗು ನಗುತ್ತಾ ಇರುವಾಗೆ ಮಾಡುತ್ತೇನೆ ಹೇಮಂತ್. ಅಮಿತನಿಗೆ ಹೇಳು, ನಾಳೆ ನಿನ್ನನ್ನು ಕರೆದುಕೊಂಡು ಹೋಗಲು ನಿನ್ನಪ್ಪ ಬರುತ್ತಾ ಇದ್ದಾನೆ ಅಂತ. ಸರಿ ಶ್ರೀಮಂತ್ರಿ, ನಾನು ಬರ್ತೀನಿ. ನಮಸ್ಕಾರ. ದೇವರೇ, ಈ ನನ್ನ ಏಕಮಾತ್ರ ಕುಲಪುತ್ರನನ್ನು ರಕ್ಷಿಸು ತಂದೆ, ರಕ್ಷಿಸು. ಯಾಕಮ್ಮಿ ಮನೆಯಲ್ಲಿ ಹುಷಾರಿಲ್ವಾ? ಯಾಕೆ ರೀತಿ ಕೂತಿದ್ದೀರಾ? ಅಂದಾಗೆ ಪೂಜೆ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಿದ್ರೆ ಮತ್ ನೀವ್ಯಾಕೆ ರೀತಿ ತಲೆ ಮೇಲೆ ಕೈ ಇಟ್ಕೊಂಡಿದ್ದೀರಾ? ಯಾಕೆ? ಯಾಕೋ ನಿಮ್ಮ ಮೈಯಲ್ಲಿ ಹುಷಾರಿಲ್ವಾ? ಒಂದ್ ವೇಳೆ ಮತ್ತೆ ಪೂಜಾ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಚೇಚೆ, ನನ್ನ ಹಾಗೂ ಪೂಜಾಳ ನಡುವೆ ಭಿನ್ನಾಭಿಪ್ರಾಯ ಬರಲು ಕನಸಿನಲ್ಲಿಯೂ ಸಾಧ್ಯವಿಲ್ಲ. ಹಾಗಾದ್ರೆ ಮತ್ತೇನಾಯ್ತು ಅಂತ ಹೇಳಿ. ಸೌಮ್ಯ, ನಿನ್ನಿಂದ ನನಗೊಂದು ಸಹಾಯ ಆಗಬೇಕು. ಮಾಡ್ತೀಯ ತಾನೆ? ಹಮಿ, ನಾವಿಬ್ರು ಬಾಲ್ಯ ಸ್ನೇಹಿತರು. ನಿಮಗಾಗಿ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹೇಳಿ, ಅದ್ಯಾವ ಮಾತು ಅಂತ. ಸೌಮ್ಯ, ಪೂಜಾಳನ್ನು ನನ್ನ ಜೀವನದಿಂದ ದೂರ ಮಾಡಲಿಕ್ಕೆ ನನಗೆ ನಿನ್ನ ಸಹಾಯ ಬೇಕು. ಅಮ್ಮಿ, ಎಂಥ ಮಾತ್ರ ಮಾತಾಡ್ತಿದ್ದೀರಾ ನೀವು? ನೋಡಿ, ಸದಾ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾಳೆ. ಅಂದ್ಮೇಲೆ ನಿಮ್ಮಿಬ್ಬರನ್ನ ದೂರ ಮಾಡುವ ಕಾರ್ಯವನ್ನ ನಾನು ಮಾಡ್ಬೇಕಾ? ಹೌದು ಸೌಮ್ಯ, ನಿನ್ನನ್ನು ಬಿಟ್ರೆ ಈ ಸಂದರ್ಭದಲ್ಲಿ ಮತ್ತಾರು ನನ್ನನ್ನು ಸಹಾಯ ಮಾಡಲಾರೆ. ಇಲ್ಲ ಬೇಡ. ಸಾರಿ ಅಮ್ಮಿ, ಇದು ಮಾತ್ರ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ನೋಡಿ, ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅಮ್ಮಿ, ಸಾಧ್ಯವಿಲ್ಲ. ಪೂಜಾಳ ಜೀವನ ಹಾಳಬಾರದು ಅನ್ನೋ ಉದ್ದೇಶ ನಿನ್ನ ಈ ಮಾತು ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಇನ್ನೊಂದೆರಡು ತಿಂಗಳೊಳಗೆ ಪೂಜಾ ವಿಧವೆಯಾಗುವುದು ನಿನಗಿಷ್ಟ ಅಲ್ಲ? ಅಮ್ಮಿ, ಏನಾಯ್ತು ನಿಮ್ಗೆ? ಯಾಕೆ ಈ ರೀತಿ ಹುಚ್ಚುರಕ್ಕೆ ಮಾತಾಡ್ತಿದ್ರ? ಅದೇನಂತ ಬಿಡಿಸಿ ನನ್ನ ಮುಂದೆ ಹೇಳಿ. ನಿಜ ಸೌಮ್ಯ, ಪೂಜಾ ನನ್ನಿಂದ ದೂರ ಆಗದೆ ಇದ್ರೆ ಇನ್ನೊಂದೆರಡು ತಿಂಗಳೊಳಗೆ ವಿಧವೆ ಆಗ್ತಾಳೆ. ಯಾಕಂದ್ರೆ ನನಗೆ ಬ್ರೇನ್ ಕ್ಯಾನ್ಸರ್ ಇದೆ. ಅಮ್ಮಿ, ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಹೇಳಿ ಅಮ್ಮಿ, ಪ್ಲೀಸ್. ಒಂದೇ ಒಂದ್ಸಾರಿ ನಾ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಅಮ್ಮಿ.
ಮಾತ್ರಕ್ಕೆ ಸತ್ಯ ಸುಳ್ಳಾಗುತ್ತಾ? ಸೌಮ್ಯ, ನನಗೆ ಬ್ರೈನ್ ಕ್ಯಾನ್ಸರ್. ನಾನು ಬದುಕಿರುವುದು ಇನ್ನೊಂದೆರಡು ತಿಂಗಳು ಮಾತ್ರ. ಅದಕ್ಕೆ ನಾನು ಸಾಯುವ ಮೊದಲೇ ಅವಳು ನನ್ನಿಂದ ದೂರ ಆಗಿ ಬೇರೆ ಮದುವೆ ಆಗುವ ಹಾಗೆ ಏನಾದ್ರೂ ನಾವು ಮಾಡಬೇಕು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಪೂಜಾ ಒಪ್ಪೋ ಹಾಗಿಲ್ಲ. ಅದಕ್ಕೆ ನಾನು ಈ ನಾಟಕ ಆಡ್ತಾ ಇದ್ದೀನಿ. ಅದಕ್ಕೆ ನನಗೆ ಸಹಕಾರ ಹೇಳಿ ಅಮಿತ್, ನಿಮಗೆ ನನ್ನಿಂದ ಯಾವ ಸಹಕಾರ ಆಗ್ಬೇಕು ಅಂತ ನಾನ್ ಮಾಡಿಕೊಡ್ತೀನಿ. ನೋಡು ಸೌಮ್ಯ, ನಾನಾಗಿ ಅವಳನ್ನು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವಳು ನನ್ನ ಬಾಳಿಂದ ದೂರ ಆಗ್ಬೇಕಂತ ಅವಳ ಕಣ್ಣೆದುರು ಅನೇಕ ನಾಟಕಗಳನ್ನ ಆದ್ರೆ ಏನೂ ಪ್ರಯೋಜನವಾಗ್ಲಿಲ್ಲ. ತನ್ನ ಗಂಡ ಎಂತವನೇ ಆದ್ರೂ ಅವನ ನೆರಳಾಗಿ ಬಾಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಮಿತ್, ಮತ್ತೆ ಇದು ಸಾಧ್ಯನಾ? ಅದು ಅಲ್ಲದೆ ಅಂಥ ಚಿನ್ನದ ಹೆಂಡತಿಯನ್ನ ದೂರ ಮಾಡೋದಕ್ಕಾಗುತ್ತಾ? ಸೌಮ್ಯ, ಯಾವ ಹೆಣ್ಣೆ ಆಗಲಿ ತನ್ನ ಗಂಡ ಏನೇ ತಪ್ಪು ಮಾಡಿದ್ರು ಸಹಿಸಿಕೊಳ್ಳುತ್ತಾಳೆ. ಆದ್ರೆ ತನ್ನ ಗಂಡ ಇನ್ನೊಂದು ಹೆಣ್ಣಿನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರುವಂತ ವಿಷಯ ಪೂಜಾ ಎಂದು ಸಹಿಸಿಕೊಳ್ಳುತ್ತಾರೆ. ಸದ್ಯ ಆ ಭಾವನೆ ಪೂಜಾಳ ಹೃದಯದಲ್ಲಿ ಉದ್ಭವ ಆಗುವ ಹಾಗೆ ನಾವು ಮಾಡುದು. ಅಂದ್ರೆ ನೀವ್ ಹೇಳ್ತಾ ಇರೋದು ನಿಜ. ನನ್ನ ಹಾಗೂ ನಿನ್ನ ನಡುವೆ ಅನೈತಿಕ ಸಂಬಂಧ ಇದೆ ಅಂತ ಪೂಜಾ ನಂಬುವ ಹಾಗೆ ನಾವು ನಾಟಕ ಮಾಡಬೇಕು. ಹೌದು ಸೌಮ್ಯ, ಇದು ನನ್ನ ಕೊನೆ ಪ್ರಯತ್ನ. ನಮ್ಮ ಈ ನಾಟಕವನ್ನು ನಿಜವೆಂದು ನಂಬಿ ಪೂಜಾ ತವರಿಗೆ ಹೋಗುತ್ತಾರೆ, ನನ್ನಿಂದ ದೂರ ಆಗ್ತಾಳೆ, ನನ್ನನ್ನು ದ್ವೇಷಿಸ್ತಾಳೆ. ಆಗ ಯಾರಾದ್ರೂ ಆಕೆಯನ್ನು ಕುಸಲಾಯಿಸಿ ಇನ್ನೊಂದು ಮದುವೆಗೆ ಒಪ್ಪಿಸಬಹುದು. ಅಮಿತ್, ಇದನ್ನು ಬಿಟ್ರೆ ನಿಮಗೆ ಯಾವ ದಾರಿನೂ ಇಲ್ವಾ? ಇಲ್ಲ ಸೌಮ್ಯ, ಇಲ್ಲ. ಉಳಿದೆಲ್ಲ ದಾರಿ ನನ್ನ ಪಾಲಿಗೆ ಮುಚ್ಚಿ ಈಗ ಉಳಿದಿರುವುದು ಇದೊಂದೇ ದಾರಿ. ನೀನು ಪೂಜಾಳ ಒಳ್ಳೆಯದನ್ನು ಬಯಸುವುದಾದ್ರೆ ನೀನು ಇದಕ್ಕೆ ಒಪ್ಲೇಬೇಕು. ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಆಯ್ತು ಅಮಿತ್, ನೋಡಿ, ನಿಮ್ಮ ಸ್ನೇಹಿತರಾಗಿ ಅದು ಅಲ್ಲದೆ ನಿಮ್ಮಿಬ್ಬರ ಒಳಿತಿಗಾಗಿ ನಾನು ಈ ಕೆಲಸವನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದೇನೆ. ಪೂಜಾ ಬರ್ತಾ ಇದ್ದಾರೆ. ಈಗ ನಮ್ಮ ನಾಟಕ ಶುರು ಆಗುವುದು. ಇದೇ ನಾನು ನೋಡ್ತಾ ಇರೋದು. ಪೂಜಾ, ಸರಿಯಾದುದನ್ನೇ ನೋಡ್ತಾ ಇದ್ದೀಯ. ಎಷ್ಟು ದಿನ ನಿನ್ನ ಕಣ್ಣಿಗೆ ಕಣ್ಣ ಹಿಂದೆ ಮುಚ್ಚು ಮರೆಯಾಗಿ ನಡೀತಾ ಇತ್ತು. ಆದ್ರೆ ಇಂದು ಅಕಸ್ಮಾತ್ ಆಗಿ ನಿನ್ನ ಕಣ್ಣಿಗೆ ಗೋಚರವಾಗಿದೆ. ಒಂದು ಹೆಣ್ಣಿನ ಕಣ್ಣಿಗೆ ತಾಳಿ ಕಟ್ಟಿ ಅವಳನ್ನು ಧರ್ಮ ಪತ್ನಿಯಾಗಿ ಸ್ವೀಕರಿಸಿ ಇನ್ನೊಂದು ಹೆಣ್ಣಿನ ಜೊತೆಗೆ ಚಕ್ಕಂದ ಓಡ್ತಾ ಇದ್ರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ. ನಾಚಿಕೆ? ಪೂಜಾ, ನೀನೀಗ ನೋಡೇ ಬಿಟ್ಟಿದೆ ಅಂದ ಮೇಲೆ ನಿನ್ನ ಹತ್ರ ಮುಚ್ಚು ಮರೆ ಏಕೆ? ನಾನು ಹಾಗೂ ಸೌಮ್ಯ ಬಾಲ್ಯ ಪ್ರೇಮಿಗಳು. ಆದ್ರೆ ಮೊನ್ನೆ ಪುನಃ ಭೇಟಿಯಾದಾಗ ನಮ್ಮ ಬಾಲ್ಯದ ಪ್ರೇಮಕ್ಕೆ ಹೊಸ ಚಿಗುರುಡೆಯಿತು. ಕದ್ದು ಮುಚ್ಚಿ ನಮ್ಮ ಪ್ರಣಯ ಮುಂದುವರಿಯಿತು. ನಿಮ್ಮ ಜನ್ಮಕ್ಕೆ ಕೈ ಹಿಡಿದ ಹೆಂಡತಿಗೆ ಮೋಸ ಮಾಡಿ, ಆತ್ಮೀಯ ಸ್ನೇಹಿತರಿಗೆ ದ್ರೋಹ ಮಾಡಿ, ಅವನ ಹೆಂಡತಿಯ ಜೊತೆಗೆ ಚಕ್ಕಂದ ವಾಡ್ತಾ ಇದ್ರಲ್ಲ, ನೀವು ಮನುಷ್ಯರಲ್ಲ, ರಾಕ್ಷಸರು ನೀವು. ಏನಮ್ಮ ಮಹಾ ತಾಯಿ ಮನೆಯಲ್ಲಿರೋದಕ್ಕೆ ಉದಾರ ಗುಣ
ನನಗೆ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟು ಈಗ ನನ್ನ ಗಂಡನ ಜೊತೆಗೆ ಚಕ್ಕಟ ಮಾಡ್ತಾ ಇದೆಯಲ್ಲ, ನೀನು ಒಂದು ಹೆಣ್ಣ. ನಿನ್ನಂತ ಹೆಣ್ಣು ಇರೋದ್ರಿಂದಲೇ ಒಳ್ಳೊಳ್ಳೆ ಹೆಣ್ಣುಗಳ ಹೆಸರಿಗೆ ಕೆಟ್ಟ ಕಳಂಕ ತರ್ತಾ ಇದೆಯಾ ನೀನು? ಪೂಜಾ, ಸೌಮ್ಯಳಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ನನಗೆ ಸುಮ್ಮನಿರೋದಿಲ್ಲ. ಕಟ್ಟಿಕೊಂಡವಳಿಗಿಂತಲೂ ಇಟ್ಟುಕೊಂಡವಳ ಮೇಲೆ ಪ್ರೀತಿನೇ ಹೆಚ್ಚಲ್ವೇ ನಿಮಗೆ? ನೀವು ತುಂಬಾ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೀನಿ, ಆದ್ರೆ ನೀವು ಅಂತ ಸ್ವಭಾವದಲ್ಲ ಅಂತ ತಿಳ್ಕೊಂಡು ಬಾಯಿ ಮುಚ್ಚಿಕೊಂಡು ನನ್ನ ತೋಳಿಗೆ ತಾಳಿ ಕಚ್ಚಿಸಿಕೊಂಡೆ. ಆದ್ರೆ ನೀವು ಇಂಥವ್ರು ಅಂತ ನನ್ನ ಮೊದಲೇ ಗೊತ್ತಾಗಿದ್ರೆ ಖಂಡಿತವಾಗಿ ಮದುವೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ವರದಕ್ಷಿಣೆ ಆಸೆಗಾಗಿ ಆ ಕಾರ್ತಿಕ್ ಒಬ್ಬರೇ ರಾಕ್ಷಸ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ನೀವು ಅವರಿಗಿಂತಲೂ ಮಹಾ ರಾಕ್ಷಸರು. ಬೇಡ, ಒಂದು ಕ್ಷಣ ಈ ಮನೆಯಲ್ಲಿ ಇರೋದಕ್ಕೆ ನಂಗೆ ಬರ್ಸಿಲ್ಲ. ನಾನು ಬರ್ತೀನಿ. ನನ್ನ ಮನಸ್ಸಿಗೆ ಎಲ್ಲಿ ತೃಪ್ತಿ ಸಿಗುತ್ತೋ, ಸಮಾಧಾನ ಸಿಗುತ್ತೋ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನನ್ನು ಸುಖವಾಗಿ ಸಾಕೋದಕ್ಕೆ ನಮ್ಮ ಅಣ್ಣ ಸಿದ್ಧವಾಗಿದ್ದಾನೆ. ಅವನೊಟ್ಟಿಗೆ ಹೋಗಿ ಅಲ್ಲೇ ಬಾಳು ಬದುಕ್ತೀನಿ. ಆದ್ರೆ ನಾನು ಈ ಮನೆಯಲ್ಲಿ ಇದ್ರೆ ನೀವು ಚಕ್ಕಂದ ಆಡೋದಕ್ಕೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಹಾಗೆ ನಡೀಲಿ ನಿಮ್ಮಿಬ್ಬರ ಚಕ್ಕಂದವನ್ನು. ಅಲ್ಲಲ್ಲ, ಹೋಗ್ತೀನಿ. ನೀನು ಪೂಜಾಳಿಂದ ಇಲ್ಲದಲ್ಲದ ಮಾತು ಕೇಳದಿದ್ದ ಪ್ಲೀಸ್ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪೂಜಾಳ ಮನಸ್ಸು ಎಂಥದ್ದು ಅಂತ ನಾನು ಚೆನ್ನಾಗಿ ಆಗೇನ್ ಮಾಡಬೇಕು. ಅವಳ ಮಾತಿಗೆ ನನ್ನ ಮನಸ್ಸು ಬಹಳ ನೋವಾಗಿದೆ. ಜೀವನ ಆದ ಮೇಲೆ ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ಎರಡನ್ನು ಸಮನಾಗಿ ಹಂಚಿಕೊಂಡು ಜೀವನ ಸಾಗಿಸ್ಲೇಬೇಕಲ್ಲ. ಹೋಗಿ ಬಿಡಿಯಬೇಕು. ಅದಕ್ಕೆ ಯಾಕೆ ಮನಸ್ಸಿಗೆ ಹಚ್ಕೊಳ್ತೀರಾ? ಸೌಮ್ಯ, ನಾನು ಬದುಕಿರುವವರೆಗೆ ಈ ಗುಟ್ಟಾಗಿಯೇ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ವಿಜಯ ಮೂರನೆಯವರಿಗೆ ತಿಳಿಯಬಾರದು. ಆಕೆ ನಿಮ್ ಮಾತಂತೆ ಆಗಿ ಬನ್ನಿ ಅಮ್ಮಿ, ನೀವು ರೆಸ್ಟ್ ತೆಗೆದುಕೊಳ್ಳಿ. ಇದೆಂತ ಘೋರ ದುರಂತವನ್ನು ತಂದೊಡ್ಡಿದೆಪ್ಪ ನನ್ನ ಪಾಲಿಗೆ. ನಾನು ಮಾಡಿದ ಯಾವ ಪಾಪಕ್ಕಾಗಿ ನನಗೆ ಈ ರೀತಿಯ ಶಿಕ್ಷೆ ಕೊಡ್ತಾ ಇರುವೆ ನೀನು? ಬರೀ ಕಷ್ಟ ದುಃಖಗಳ ಸರಮಾಲೆಯನ್ನು ಹಿಡಿದಿರುವೆ. ಇದನ್ನೆಲ್ಲ ಅನುಭವಿಸಲಂತೆ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದ ನಾನು ಈಗ ವರದಕ್ಷಿಣೆ ಕೊಡೋ ಶಕ್ತಿ ಇಲ್ಲದೆ ನನ್ನ ಮದುವೆಯೊಂದು ಕನ್ನಡಿಯೊಳಗಿನ ಗಂಟೆ ಹೋಗಿತ್ತು. ಆದ್ರೆ ಆ ಸಮಯದಲ್ಲಿ ದೇವ ಮಾತಾಡಷ್ಟೇ ಬಂದಿತ್ತು. ನನ್ನ ಕೋಳಿಗೆ ತಾಳಿ ಕಟ್ಟಿ ನನ್ನ ಪಾಲಿಗೆ ಸೌಭಾಗ್ಯವನ್ನು ನೀಡಿದೆ. ಆದ್ರೆ ಈಗಲಾದ್ರೂ ನನ್ನ ಕಷ್ಟ ದೂರ ಆಯ್ತು ಅಂತ ತಿಳಿದುಕೊಳ್ಳೋಷ್ಟರಲ್ಲಿ ಆ ದೇವ ಮಾನವನಾದ ದಾನವನಾಗಿ ನನ್ನ ಪಾಲಿಗೆ ಇಲ್ಲ. ಇಷ್ಟೆಲ್ಲ ಅನಾಹುತಾದ್ಮೇಲೆ ನಾನಿನ್ನು ಬದುಕಿರ್ಬಾರ್ದು. ನನಗೀಗ ಉಳಿದಿರುವ ನಾನೀಗ ಆತ್ಮಹತ್ಯೆ ಮಾಡಿಕೊಳ್ಬೇಕು. ಏನ್ ಮಾಡ್ತಾ ಇದೆಯಾ ಇದು? ಬಿಡುದಲ್ಲ, ನಾ ಸಾಯ್ಬೇಕು, ಬಿಟ್ಬಿಡಿ ನನ್ನನ್ನು. ಏನ್ ಮಾತನಾಡ್ತಾ ಇದೀಯಾ? ನಿನ್ನ ಬುದ್ಧಿ ಕೆಟ್ಟಿಲ್ಲ ತಾನೆ? ಸಾಯುವಂತದ್ದು ಏನಾಗಿದೆ ನಿನಗೆ? ಅದೆಲ್ಲ ತೆಗೆದುಕೊಂಡು ನೀವೇನ್ ಮಾಡ್ತೀರಾ? ಬಿಟ್ಬಿಡಿ ನನ್ನನ್ನು, ನಾನು ಸಾಯ್ಬೇಕು, ಬಿಟ್ಟುಬಿಡಿ. ಹುಚ್ಚಿಯಾಗಿ ಏನೆಲ್ಲ ಮಾತನಾಡ್ಬೇಡ. ನೋಡು, ನೀನು ಹೇಳ್ದೆ ಹೋದ್ರು ನಿನ್ನ ಜೀವನದಲ್ಲಿ ಏನೇನು ನಡೀತಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು. ಏಕ ಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ ವ್ರತಭಂಗ ಮಾಡಿಕೊಂಡಿದ್ದಾನೆ. ರಾಮ ರಾವಣನಾಗಿದ್ದಾನೆ. ಐ ಆಮ್ ಎ ರೈಟ್? ಪೂಜಾ, ಈಗಲಾದರೂ ಅರಿವಾಯ್ತಾ ಆ ನಿನ್ನ ಆದರ್ಶವಾದಿ ಗಂಡನ ನಿಜ ರೂಪವನ್ನು? ಪಾಪ, ಗಂಡನೇ ದೇವರೆಂದು ತಿಳಿದುಕೊಂಡೆ. ಆದರ್ಶ ಪತಿಗೆ ಅನುರೂಪ ಸತಿಯಾಗಲು ಹೋದೆ. ಆದ್ರೆ ಆ ನಿನ್ನ ಆದರ್ಶ ಪತಿ ಇನ್ನು ಪರಸ್ಪರ ಜೊತೆಗೆ ಕಣ್ಣಾರೆ ಕಂಡು ಕಂಗಾಲಾಗಿ ನಿನ್ನ ಬದುಕಿಗೆ ಭಂಗ ಹಾನಿಗೆ ಹೋಗ್ತಾ ಇದೀಯಾ? ಪೂಜಾ, ಅಮಿತನ
ಕಾರ್ತಿಕನ ಗುಣ ನನಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು. ಅವನು ನಿನ್ನನ್ನ ಮದುವೆಯಾದದ್ದು ನಿನ್ನೊಂದಿಗೆ ಆದರ್ಶದೊಂದಿಗಲ್ಲ, ನಿನ್ನ ಧೀಯ ಸುಖಕ್ಕಾಗಿ. ಅವನು ಯಾವತ್ತೋ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದ. ನಿನ್ನ ಮದುವೆ ನಿಶ್ಚಯವಾದಾಗ ವರಮಾಶಯ ಮುದುಕ ಎಂಬ ನೆಪದಿಂದ ಅದನ್ನ ಅಲ್ಲಿಯೇ ಮುರಿದು ಹಾಕಿದ. ನಂತರ ನನ್ನೊಂದಿಗೆ ನಿನ್ನ ಮದುವೆ ನಿಶ್ಚಯವಾದಾಗ ಹಣ ಸಹಾಯ ಮಾಡ್ತೇನೆ ಅಂತ ಹೇಳಿಕೊಂಡು ಉದ್ಯಮವಾಗಿ ಕೊನೆಗೂ ಕೈಕೊಟ್ಟ. ಆದರ್ಶದ ಮುಖವಾಡ ಹೊತ್ತುಕೊಂಡು ನಿನ್ನ ಮದುವೆಯಾದ. ಗಟ್ಟಿಯಾಗುವಷ್ಟು ನಿನ್ನ ಸುಖವನ್ನ ಸವಿದ. ಈಗ ನಿನ್ನ ಕೈ ಬಿಟ್ಟು ಬಿಟ್ಟಿದ್ದಾನೆ ಆ ಅಮಿತ. ನೋಡು ಪೂಜಾ, ಆದದ್ದು ಆಗಿದೆ. ಈಗಲೂ ನಿನ್ನ ಜೀವನವನ್ನ ಸುಧಾರಿಸಿಕೊಳ್ಳಬಹುದು. ಅದು ಏನೋ ಕೆಟ್ಟಗಳಿಗೆಯಲ್ಲಿ ಹಣದ ಆಸೆಗಾಗಿ ನಾನು ನಿನ್ನನ್ನು ಕಳೆದು, ಆದ್ರೆ ಇಂದು ಆ ತಪ್ಪಿನ ಅರಿವು ನನಗಾಗಿದೆ. ಈಗ ನೀನು ಒಪ್ಪಿಕೊಂಡ್ರೆ ನಾನು ನಿನ್ನ ಕೈ ಹಿಡಿದು ನಿನಗೆ ಹೊಸ ಬಾಬು. ಇಲ್ಲ, ಇದು ಮಾತ್ರ ಖಂಡಿತವಾಗಿ ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಹುಚ್ಚು ನನಗೆ ನಗಬೇಕು ಅದಕ್ಕಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ನೋಡು ಪೂಜಾ, ಎಷ್ಟು ಜನ್ಮದ ಪುಣ್ಯದ ಫಲವು ಈ ಮಾನವ ಜನ್ಮದಲ್ಲಿ ನೀನು ಜನಿಸಿದ್ದೀಯ. ಅದರಲ್ಲೂ ಈ ಅಪ್ಸರೆಯನ್ನ ನಾಚಿಸುವ, ಕಣ್ಣು ಕೋರಿಸುವ ಸೌಂದರ್ಯದ ಭಂಡಾರವನ್ನೇ ಪಡೆದುಕೊಂಡು ಬಂದಿದ್ದೀಯ. ಯಾಕೆ ಸುಮ್ಮನೆ ಆತ್ಮಹತ್ಯೆ ಮಾಡಿಕೊಂಡು ನಿನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೀಯ? ಬದುಕಿರುವಷ್ಟು ದಿನ ನಮ್ಮಂತ ರಸಿಕರೊಂದಿಗೆ ಕೂಡಿ ರಸದೂಟ ನೀಡಿ ರಸರಾಗ ರಂಜಿಕೆಯಲ್ಲಿ ಹೋಲಾಡಿ ನಿನ್ನ ಜನ್ಮವನ್ನ ಸಾರ್ಥಕಗೊಳಿಸಿಕೊಳ್ಳಬಹುದಲ್ಲ. ಪಾಪಿ, ಪವಿತ್ರವಾದ ಈ ನನ್ನ ದೇಹವನ್ನು ಇನ್ನಂಥ ನಾಯಿಗೆ ಒಣಸಬ್ಬ ಹುಡುಕಂತ ತಿಳ್ಕೊಂಡಿರ್ತೀಯ. ಇಲ್ಲ, ಅದಕ್ಕಿಂತ ನಾನು ನಿನಗೆ ಸಿದ್ಧವಾಗಿಲ್ಲ. ನಾನು ನನ್ನ ಜೀವನ ಕಳೆದುಕೊಳ್ಳಲು ಸಿದ್ಧವಿಲ್ಲ. ಪತಿವೃತ್ತಿಯಾಗಿ ಬಾಳ್ತಿನ ವಿನಃ ನಿನ್ನ ತಡೆಗೆ ಸೆರಗು ಹಾಸುವುದಿಲ್ಲ. ಪತಿವ್ರತೆ ದಾಳಿ ಕಟ್ಟಿದ ಗಂಡ ಬೇರೊಬ್ಬ ಹೆಣ್ಣಿನ ಮಿಂಡನಾಗಿರುವಾಗ ನೀನು ಭದ್ರತೆಯ ಕನಸು ಕಾಣುವುದು ಬರೀ ದಂಡ. ನಿನ್ನ ಗಂಡ ಮಾಡಿದ ತಪ್ಪಿಗೆ ನೀನು ಪ್ರಾಣವನ್ನ ಕಳೆದುಕೊಳ್ಳುವುದಕ್ಕಿಂತ ಈ ಕಾರ್ತಿಕನೊಂದಿಗೆ ಸೇರಿ ಆ ನಿನ್ನ ಬಂಡ ಗಂಡನಿಗೆ ಸರಿಯಾದ ಪಾಠ ಕಲಿಸು. ಇಲ್ಲ, ನನ್ನ ಗಂಡ ಹೇಗೆ ಇರ್ಲಿ, ಎಂತ ಇರ್ಲಿ, ಅವರೇ ನನ್ನ ಪಾಲಿನ ದೇವರು. ಅವರು ನನ್ನ ಮನೆಯ ದೇವರು. ಆ ನಿನ್ನ ಮನೆ ದೇವರಿಗೆ ದೇವ ಪೂಜೆ ಮಾಡಲಿಕ್ಕೆ ನೀನೊಬ್ಬ ಪೂಜಾರಿ ಇರಬೇಕಾದ್ರೆ ನೀನೇಕೆ ಈ ಕಾರ್ತಿಕನೆಂಬ ದೇವರಿಗೆ ಪೂಜಾರಿಯಾಗಿ ದೇವ ಪೂಜೆಯನ್ನ ಮಾಡಬಾರ್ದು? ಈ ನಿನ್ನ ದೇಹವನ್ನ ಅಬಲ ಹೆಣ್ಣಿನ ಮೇಲೆ ನಿನ್ನ ಬಲವನ್ನು ಪ್ರದರ್ಶಿಸಿ ಅವಳ ಪವಿತ್ರ ಸ್ನೇಹಕ್ಕೆ ಕಲಂಕವನ್ನು ಪ್ರದರ್ಶಿಸಿದೆಯಾ? ನಾಚಿಕೆ ಆಗಲು ವಾಲಿನಿಗೆ. ಮಿಸ್ಟರ್ ಸೂರಜ್, ನಾಚಿಕೆ ಇದೆ ಅಂತ ಹೇಳಿ ನೀನು ನನಗೆ ಕೇಳ್ತಾ ಇದ್ದೀಯಾ? ಇದೇ ಪ್ರಶ್ನೆನ ಮೊದಲು ನೀನು ನಿನ್ನ ಹೆಂಡತಿಯಲ್ಲಿ ಕೇಳು. ಅವಳು ಮಾಡಿದ ಹೇಸಿ ಕಾರ್ಯಕ್ಕೆ ನೀನು ನಾಚ್ಕೊಳ್ಬೇಕೋ ಅಥವಾ ನಾನು ನಾಚ್ಕೊಳ್ಬೇಕು? ಏನ್ ಮಾಡ್ತಾ ಇದೀಯಾ? ಹೊಗಳ್ತಾ ಇಲ್ಲ, ನಿಜ ಸ್ಥಿತಿಯ ಅರಿವನ್ನ ಮಾಡ್ಕೊಡ್ತಾ ಇದ್ದೆ ನಿನಗೆ. ನಿನ್ನ ಧರ್ಮ ಪತ್ನಿ ಈ ಪೂಜಾರ ಪತಿ ಅಮಿತನ ಜೊತೆ ಚಕ್ಕಂದ ಮಾಡ್ತಿರೋದನ್ನ ಕಣ್ಣಾರಿಕೊಂಡು ಸಹಿಸಲಾಗದೆ ಇವಳು ಆತ್ಮಹತ್ಯೆ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಸಾಯೋಳನ್ನ ತಡೆದು ಹೊಸ ಬಾಳು ಕೊಡೋಣ ಅಂತ ಬಂದ್ರೆ ಇವಳು ಒಪ್ಪಲಿಲ್ಲ. ಇವಳ
ನನ್ನ ಗಂಡನಿಂದ ಮೋಸ ಹೋದ, ಇವಳನ್ನು ಪಡೆಯಲು ಹೋದದ್ದು ನನ್ನ ತಪ್ಪೇ ಅಥವಾ ನನ್ನ ಗಂಡನಿಂದ ದ್ರೋಹ ಬಗೆದ ಇವಳ ಪತಿಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡ ನಿನ್ನ ಹೆಂಡತಿ ಮಾಡಿದ ಕಾರ್ಯಕ್ಕೆ ನೀನು ನಾಚಿಕೆ ಪಟ್ಟುಕೊಳ್ಬೇಕು. ಬಾಯಿಗೆ ಬಂದದ ಹೋದರೆ ನಿನ್ನ ರಕ್ತ ಏರಿ ಬಿಡ್ತದೆ. ನೀನು ಆಡಿದ ಮಾತನಲ್ಲ ನಂಬುವಂತ ಮೂರ್ಖ ನಾನಲ್ಲ. ಓಕೆ ಓಕೆ, ನನ್ನ ಮಾತನ್ನು ನಂಬಿದ್ರು ಪರವಾಗಿಲ್ಲ. ಆದ್ರೆ ಈ ವಿಷಯದ ಬಗ್ಗೆ ಒಂದೇ ಒಂದು ಸಲ ಪೂಜಾಳನ್ನ ಕೇಳಿ ನೋಡು, ಆಗ ನಿನಗೆ ಗೊತ್ತಾಗುತ್ತದೆ. ಅವಳು ಹೇಳ್ತಾಳೆ, ಕೇಳು. ಪೂಜಾ, ಇವನು ಆಡ್ತಾ ಇರುವ ಮಾತು ಹೇಳು ಪೂಜಾ, ಯಾಕೆ ಸುಮ್ಮನಾಗ್ಬಿಟ್ಟೆ? ಇವನು ಆಡ್ತಿರುವ ಮಾತು ಹೌದಣ್ಣ, ಹೌದು, ಎಲ್ಲವೂ ಸತ್ಯವಿದೆ ಅಣ್ಣ. ಆದ್ರೆ ಆ ಹೇಸಿ ದೃಶ್ಯ ನಾನೇನಾದ್ರೂ ಕಣ್ಣಾರೆ ಕಂಡು ಬಂದಿದ್ದೇನಣ್ಣ, ಕಣ್ಣಾರೆ ನೋಡಿ ಬಂದಿದ್ದೆ. ಈಗಲಾದರೂ ಅರ್ಥವಾಯಿತೆ ಮಿಸ್ಟರ್ ಸೂರಜ್, ನಿನ್ನ ಪತಿವತೆಯ ಪ್ರಣಯ ಪ್ರಸಂಗದ ಕಥೆಯನ್ನ. ನನ್ನ ಹೆಂಡತಿ ಸೌಮ್ಯ ಮನಸ್ಸುಗಳನ್ನು ನಂಬಿ ನನ್ನ ಸೌಮ್ಯ ಇಂಥ ಹೇಯ ಕೃತ್ಯನ ನಡೆಸಿರುಳೆ. ನನ್ನ ಪವಿತ್ರ ಪ್ರೇಮಕ್ಕೆ ದ್ರೋಹ ಬಗೆದಳು. ನನ್ನ ಸ್ನೇಹಿತ ಅಮಿತ್ ಇಂಥ ಮುಗ್ಧ ಹೆಂಡತಿದ್ದವ ಅವಳನ್ನು ತ್ಯಜಿಸಿ ಅತ್ತಿಗೆ ಸಮಾನವಾದ ಸೌಮ್ಯರ ಜೊತೆಗೆ ಇಂಥ ಅನೈತಿಕ ಸಂಬಂಧ ಇಟ್ಟುಕೊಳ್ಳುವಷ್ಟು ಹೀನ ಮಟ್ಟಕ್ಕೆ ಇಳಿದನೆ. ಇಲ್ಲ, ಇದನ್ನು ನಂಬಿಕೆ ಆಗ್ತಾ ಇಲ್ಲ. ಆದರೆ ಪೂಜೆ ಹೇಳಿದ ಮೇಲೆ ಈ ಮಾತು ಸತ್ಯನೇ ಇರಬೇಕು. ಏನೇ ಆಗಲಿ, ಮೊದಲು ನನ್ನ ಸೋದರಂತಿರುವ ಪೂಜಾಳ ಬಾಳನ್ನು ಸಾಗರಿಸಿ ನಂತರ ನನ್ನ ನೀಚ ಪತ್ನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ನಡೆ ಪೂಜಾ. ಹೋಗು ಸೂರಜ್, ಹೋಗು. ನೀವೆಲ್ಲ ಈ ಕಾರ್ತಿಕನ ಕುತಂತ್ರದ ಚಕ್ರವ್ಯೂಹದಲ್ಲಿ ಸಿಲುಕಿ ಎಂಬುದು ನಿಮಗೇನು ಗೊತ್ತು? ಆ ಚಕ್ರವ್ಯೂಹದಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಿಮಗೆ ಯಾವ ಮಾರ್ಗವೂ ಇಲ್ಲ. ನಾನು ರಚಿಸಿದ ಕಾಲಸ್ಥಾನಕ್ಕೆ ಇತ್ತ ಅಮಿತ ಹಾಗೂ ಪೂಜಾಳ ಬಾಳಿನಲ್ಲಿ ಕಾಡ್ಗಿಚ್ಚನ್ನು ಹತ್ತಿಕೊಂಡ್ರೆ ಇತ್ತ ಸೂರಜ್ ಹಾಗೂ ಸೌಮ್ಯಾಳ ಬಾಳಿನಲ್ಲಿ ಜ್ವಾಲಾಮುಖಿಯೇ ಸ್ಫೋಟಿಸಿತು. ಇಷ್ಟಕ್ಕೆ ಮುಗಿಲಿಲ್ಲ ಈ ಕಾರ್ತಿಕನ ಕೈಚಳಕ. ಆ ಪೂಜಾ ಹಾಗೂ ಸೌಮ್ಯಾಳ ದೇಸುಗವನ್ನ ಸವಿಯದ ಹೊರತು ನನ್ನ ಮನಸ್ಸಿಗೆ ಸಮಾಧಾನ. ಪೂಜಾ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಒಬ್ಬಳೆ ಬಂದೇನು? ಅಮಿತ್ ಬರ್ಲಿಲ್ವೇ? ಅಣ್ಣ, ಯಾಕ ಮಾಡ್ತಾ ಇದೀಯಾ? ಏನಾಯ್ತು? ಗೊತ್ತಾಯ್ತು, ಬಹಳ ದಿನಗಳ ನಂತರ ನನ್ನನ್ನ ನೋಡಿ ದುಃಖ ಒಮ್ಮಳಿಸಿಕೊಂಡ. ಹುಚ್ಚಿ, ನಿನ್ನ ದುಃಖ ದಿನ ಎಂದೋ ಮುಗಿದು ಹೋಗಿದೆಯಪ್ಪ. ಇನ್ನು ಮೇಲೆ ಈ ನನ್ನ ಮುದ್ದಿನ ಸಹೋದರಿ ಯಾವತ್ತು ನನ್ನಂತ ತುಂಬ ಸಂತೋಷದಿಂದಿರಬೇಕು ಅನ್ನೋದೇ ನನ್ನ ಆಸೆ. ಇಲ್ಲಣ್ಣ, ಈ ನಿನ್ನ ತಂಗಿ ಜೀವನ ಪೂರ್ತಿ ಬರೀ ದುಃಖವನ್ನು ತುಂಬಿಕೊಂಡು ಬಂದಿದ್ದಾಳಣ್ಣ. ಸುಖ ಅನ್ನೋದು ನನ್ನ ಬಾಳಿಗೆ ಪರಿಚಿತಿ ಆದಂತಾಗಿದೆ ಅಣ್ಣ. ನಾನು ಅಮಿತರಿಂದ ದೂರಾಗಿ ಒಬ್ಬಳೆ ಬಂದ್ಬಿಟ್ಟಿದ್ದೀನಿ. ಅಂತ ದೇವತಾ ಮನುಷ್ಯನಿಂದ ದೂರಾಗಿ ಬರಲಿಕ್ಕೆ ಕಾರಣವಾದ್ರೆ ದೇವತಾ ಮನುಷ್ಯ? ಹೌದಣ್ಣ, ಹೌದು, ಅವರು ದೇವತಾ ಮನುಷ್ಯರೇ. ಅವರು ದೇವತಾ ಮನುಷ್ಯರಂತ ನಾನು ಖಂಡಿತವಾಗಿ ನಂಬಿಕೊಂಡಿದ್ದೆ ಅಣ್ಣ.
ತಂಗಿ, ಯಾರ ನಮ್ಗಾದವರು ನಿಮ್ಮಿಬ್ಬರನ್ನ ಬೇರ್ಪಡಿಸುವ ಸಲುವಾಗಿ ಈ ಸುಳ್ಳಾರಂಭ ಹೋಗಿದ್ದಾರೆ. ಇಲ್ಲಣ್ಣ, ಇಲ್ಲ, ಯಾರು ಹೇಳಿದ ಮಾತಲ್ಲ ಇದು. ಬೇರೆ ಯಾರಾದ್ರೆ ಮಾತು ಹೇಳಿದ್ರೆ ಖಂಡಿತವಾಗಿಯೂ ನಾನು ಇದನ್ನ ನಂಬುತ್ತಾನೆ ಇರ್ಲಿಲ್ಲ. ಆದ್ರೆ ನನ್ನ ಕಣ್ಣಾರೆ ಪ್ರತ್ಯಕ್ಷ ಕಂಡಿದ್ದನ್ನು ನಾನು ಯಾಕೆ ನಂಬದೇ ಇರೋದಕ್ಕೆ ಸಾಧ್ಯ? ನೀವೇ ಹೇಳೋಣ, ಹೇಳು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಮ್ಮ. ನೀನು ಕಣ್ಣಾರೆ ಕಂಡ ದೃಶ್ಯ ಸುಳ್ಳಾಗಿರ್ಲೂಬಹುದು. ಇಲ್ಲಣ್ಣ, ಇಲ್ಲ, ಪ್ರತ್ಯಕ್ಷ ಕಂಡದ್ದು ಆಯ್ತು, ಪ್ರಮಾಣಿಸಿ ನೋಡಿದ್ದು ಆಯ್ತು. ಅವರಿಬ್ಬರ ಸಂಬಂಧದ ಬಗ್ಗೆ ಅಮಿತನೇ ಬಾಯಿ ಬಿಟ್ಟು ಹೇಳಿದ್ದಾರೆ. ಅಮಿತ ವಿಷಯ ಹೇಳಿದ್ನ. ಮುಗ್ಧ ಜೀವಿ, ಆದರ್ಶವಾದಿ ಅಂತ ತಿಳಿದವನು ಇವತ್ತು ಇಂಥ ದೀನ ಕಾರ್ಯಕ್ಕೆ ಕೈ ಹಾಕಿದ್ದಾನೆ. ಇಲ್ಲ, ಇನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಅವನಿಗೆ ಸರಿಯಾದ ಪಾಠನೇ ಕಲಿಸ್ತೀನಿ. ಬೇಡ, ಬೇಡ, ದಯವಿಟ್ಟು ಅವ್ರಿಗೇನು ಮಾಡ್ಬೇಡಣ್ಣ. ಕೋಪದ ಕೈಗೆ ಬುದ್ಧಿ ಕೊಡಕ್ ಹೋಗ್ಬೇಡಣ. ಸ್ವಲ್ಪ ಸಮಾಧಾನ ಮಾಡ್ಬೇಡ. ಸಮಾಧಾನ? ನನ್ನ ಮುದ್ದಿನ ತಂಗಿಯ ಕೊರಳಲ್ಲಿ ಶೋಭಿಸುತ್ತಿರುವ ತಾಳಿಯೇ ಮೇಣು ಪಾಶವಾಗಿ ಬಿಗಿದುಕೊಂಡಿರುವಾಗ ಇನ್ನು ತಾಳಿಕೊಂಡು ಸುಮ್ಮನೆ ಕುತ್ಕೊಂಡು ಹೇಳ್ತೀನಮ್ಮ. ಇಲ್ಲ, ಇಲ್ಲ, ದಯವಿಟ್ಟು ಅವ್ರಿಗೇನು ಮಾಡ್ಬೇಡಣ್ಣ. ಅವ್ರು ಹೇಗೆ ಇರ್ಲಿ, ಎಂತ ಇರ್ಲಿ, ಅವರು ನನಗೆ ಮಾತಲ್ಲಿ ಕಟ್ಟಿದವರಂದಾಗ ಅವರು ನನ್ನ ಮನೆ ಇದೇನ್ ಹೇಳ್ತಾ ಇದೀಯ? ನಿನ್ನ ಬಾಳಿನಲ್ಲಿ ಇಂಥ ಘೋರ ದುರಂತ ತಂದುಕೊಂಡಿದ್ದ ಅಂತ ನೀಜನನ್ನ ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತೀಯ? ಕೈ ಹಿಡಿದ ಗಂಡನೇ ದೇವರೆಂದು ತಿಳಿದು ಅವನಿಷ್ಟೇ ಅನ್ಯಾಯ ಅತ್ಯಾಚಾರ ಮಾಡಿದ್ರು ಸಹ ತಾಳ್ಮೆಯಿಂದ ಸಹಿಸಿಕೊಂಡಿರುವ ನಿಮ್ಮಂತ ಸೆಂಟಿಮೆಂಟಲ್ ಹೆಣ್ಣುಗಳು ಇರೋದ್ರಿಂದ ಇವತ್ತು ಹೆಣ್ಣಿನ ಮೇಲೆ ಗಂಡಿನ ಅತ್ಯಾಚಾರ ಹೆಚ್ಚಾಗ್ತಾ ಇರೋದು. ಇಲ್ಲಮ್ಮ, ಇನ್ನೂ ಸುಮ್ಮನೆ ಕೂತ್ಕೊಂಡು ಇರ್ಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಅವನಿಗೆ ಸರಿಯಾದ ಪಾಠನೇ ಕಲಿಸ್ತೀನಿ. ಆಮೇಲೆ ನೀನಿಲ್ಲ ನನ್ನ ಕೈಯಿಂದ ಬಚಾವಾಗ್ಲಾರ. ಅಣ್ಣ,